ಅವರಿಗೆ ಒಂದು ನಂಬಿಕೆ ಇದೆ. ಹ್ಮ್. ಆನೆಗಳು ನಾವು ಏನಾದ್ರು ತಪ್ಪು ಮಾಡಿದ್ರೆ ಮಾತ್ರ ನಮ್ ಸಾಯಿಸೋದು. ಅವರು ಆನೆ ಬೇಕಂತ ಬಂದು ಯಾರನ್ನಾದ್ರು ಸಾಯಿಸಿದ್ರೆ ದಿನ 10 ಜನ ಸಾಯಿಸ್ಬಿಡ್ಬೋದು. ನಿಜ. ಈ ಸಂರಕ್ಷಿತ ಜಾಗಗಳು ಆನೆಗಳಿಗೆ ಸಾಕಾಗ್ತಾ ಇಲ್ಲ. ಅವಕ್ಕೆ ಇನ್ನೂ ದೊಡ್ಡದಾದ ಸಂರಕ್ಷಿತ ಜಾಗಗಳು ಅವಶ್ಯಕತೆ ಇದೆ. ಗುಂಪಾನೆಗಳು ನೀವು ತುಂಬಾ ಹತ್ರ ಹೋಗಿ ಅದಕ್ಕೆ ತೊಂದರೆ ಕೊಟ್ಟಿದ್ರೆ ಅವು ನಮ್ಮ ಮೇಲೆ ದಾಳಿ ಮಾಡ್ತವೆ. ಅದ್ರ ಬಗ್ಗೆ ಯಾವುದೇ ಸಂದೇಹ ಬೇಡ. ಓಕೆ. ಆನೆಗೆ ಮದ ಯಾಕೆ ಏರುತ್ತೆ? ಇನ್ನೊಂದು, ಮದ ಏರಿದ ಆನೆಯನ್ನ ಹೇಗೆ ಪಳಗಿಸ್ತಾರೆ? ಏನೋ ಒಂದು ಕಡ್ಡಿ ಎತ್ತು ಅನ್ನಕ್ಕೆ ಒಂದು ಭಾಷೆ ಇದೆ. ಓಕೆ. ಹಂಗೆ ಹೇಳಿದ ತಕ್ಷಣ ಆನೆ ಎತ್ತುದಿಲ್ಲ. ಆನೆಗೆ ಭಾಷೆ ಗೊತ್ತಿಲ್ಲ, ಕಾಡಾನೆ. ಅದಕ್ಕೆ ಆ ಭಾಷೆನ ಕಲಿಸ್ಬೇಕಾದ್ರೆ ತೋರಿಸ್ತಾರೆ. ಎತ್ತು ಅಂತ ಹೇಳಕ್ಕೆ ಆ ತರ ಮಾಡಿ ತೋರಿಸಿ ಅದು ಎತ್ತದಾಗ ಒಂಚೂರು ಬೆಲ್ಲ ಕೊಡ್ತಾರೆ. ಸೊ ಆ ತರ ಕೊಟ್ಟಾಗ ಆನೆ ಗೊತ್ತಾಗತ್ತೆ, ಓ ನಾನು ಈ ತರ ಕೆಲಸ ಮಾಡಿದ್ರೆ ನಂಗೆ ಏನೋ ಬೆಲ್ಲ ಕೊಡ್ತಾರೆ ತಿನ್ಲಿಕ್ಕೆ ಅಂತ. ಈ ಆನೆಗಳು ನೀಲಗಿರಿ, ಅಕೇಶಿಯಾದಂತ ಮರಗಳಿರೋ ಜಾಗದಲ್ಲಿ ತಿರುಗೋಡುದಿಲ್ಲ ಯಾಕೆ ಅಂತ? ಪ್ರತಿಯೊಂದು ಆನೆಗೂ ಒಂದು ಇತಿಹಾಸ ಇದೆ. ಈಗ ಸುಭಾಷನ ಆನೆನೇ ಉದಾಹರಣೆ ತಗೊಳ್ಳೋದಾದ್ರೆ, ಅವ್ರು ಮಾವುತ್ರೆ ಹೇಳಿದ ಪ್ರಕಾರ ಕೊಡಗಿನಲ್ಲಿ ಈ ಆನೆ 9 ಜನನ ಸಾಯಿಸಿತ್ತು. ಈ ಮಾನವ ಮತ್ತು ಆನೆ ಸಂಘರ್ಷ ಅನ್ನೋದು ಮುಂದೆ ಜಾಸ್ತಿ ಆಗ್ತಾ ಹೋಗುತ್ತೆ ಹೋದಾಗ. ನಮಸ್ಕಾರ ಎಲ್ರಿಗೂ. ಪಾಪಪ್ ಕನ್ನಡಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಮನುಷ್ಯರ ಹಾಗೆ ಮನುಷ್ಯರ ನಡುವಿನ ಬಾಂಧವ್ಯ ಇದೆಯಲ್ಲ, ಅದೊಂಥರ ಚಂದ. ಆದ್ರೆ ಪ್ರಾಣಿಗಳ ಮತ್ತೆ ಮನುಷ್ಯರ ನಡುವಿನ ಬಾಂಧವ್ಯ ಇದೆಯಲ್ಲ, ಅದು ಅದ್ಭುತ ಅಂತಾನೆ ಹೇಳ್ಬೋದು. ಹಾಗಾಗಿ ಅದೆಷ್ಟೋ ಜನ ಪ್ರಾಣಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಉತ್ಸುಕತೆಯಿಂದ ಕಾಯ್ತಾ ಇರ್ತಾರೆ. ನಮ್ಮಲ್ಲೂ ಒಬ್ರು ಅತಿಥಿ ಇದ್ದಾರೆ. ಇವರು ಪ್ರಾಣಿಗಳು, ಅದರಲ್ಲೂ ಕೂಡ ಆನೆಗಳು ಹಾಗೆ ಮನುಷ್ಯರ ನಡುವಿನ ಒಡನಾಟದ ಬಗ್ಗೆ PhD ಮಾಡಿದ್ದಾರೆ. ಹಾಗೆ ಆನೆ ಮತ್ತೆ ಮನುಷ್ಯನ ನಡುವಿನ ಸಂಘರ್ಷದ ಬಗ್ಗೆ ಈಗ ಸಂಶೋಧನೆಯನ್ನು ನಡೆಸ್ತಾ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ ಶ್ರೀ ದೀಪಕ್ ಭಟ್ ಧುಂಡಿ ಅವರು. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ, ನಮ್ಮ ಭಾರತದಲ್ಲಿ 22,000 ಚಿಲ್ಲರೆ ಆನೆಗಳಿದೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ 6,000 ಚಿಲ್ಲರೆ ಆನೆಗಳಿದೆ. ಈ ಆನೆಗಳು ಕರ್ನಾಟಕದ ಯಾವ ಪ್ರದೇಶದಲ್ಲಿ ಜಾಸ್ತಿ ಇರುತ್ತೆ? ಮುಖ್ಯವಾಗಿ ಆನೆಗಳು, ಈಗ ನಾವು ಇಲ್ಲಿ ಬಂದಿದ್ದೀವಲ್ಲ, ಇದು ಕಬಿನಿ ಬ್ಯಾಕ್ ವಾಟರ್ ಏರಿಯಾದಲ್ಲಿ. ಇದು ನಾಗರಹೊಳೆ ಅಭಯಾರಣ್ಯದ ಬಾರ್ಡರ್ಲಿರುವ ಭಾಗ. ಓಕೆ. ಇನ್ನು ನೀವು ಆ ಕಡೆ ನೋಡಿದ್ರೆ ಅಲ್ಲಿ ಬಂಡೀಪುರ ಇದೆ. ಓಕೆ. ಇನ್ನು ಮುಂದೆ ಈ ಕಡೆ ನೇರವಾಗಿ ಹೋದ್ರೆ ಕೇರಳದಲ್ಲಿ ವಯನಾಡು. ಸೊ ಕರ್ನಾಟಕದ ದಕ್ಷಿಣ ಕರ್ನಾಟಕದಲ್ಲಿ, ಮುಖ್ಯವಾಗಿ ಪಶ್ಚಿಮ ಘಟ್ಟದ ಭಾಗದಲ್ಲಿ ಕೊಡಗು, ಚಾಮರಾಜನಗರ, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಇಷ್ಟು ಜಿಲ್ಲೆಗಳಲ್ಲಿ ಆನೆಗಳು ಜಾಸ್ತಿಯಾಗಿ ಕಂಡು ಬರ್ತವೆ. ಇನ್ನು ಸ್ವಲ್ಪ ಆನೆಗಳು, ಒಂದು 70-80 ಆನೆಗಳು, ನಮ್ಗೆ ಇನ್ನು ನಂಬರ್ ಕರೆಕ್ಟ್ ಆಗಿ ಗೊತ್ತಿಲ್ಲ, ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಅಭಯಾರಣ್ಯ ಆ ಭಾಗದ ಸುತ್ತಮುತ್ತ ಅವು ಈಗ ಬೆಳಗಾಂ ಮತ್ತು ಮಹಾರಾಷ್ಟ್ರದವರೆಗೂ ಅಲ್ಲಿಂದ ಹೋಗಿ ಬಂದು ಮಾಡ್ತವೆ. ಸೊ ಈ 2 ಮೇಜರ್ ಜಾಗಗಳಲ್ಲಿ ಕರ್ನಾಟಕದಲ್ಲಿ ಆನೆಗಳು ಕಂಡು ಬರ್ತವೆ. ಇತ್ತೀಚೆಗೆ ಮನುಷ್ಯರ ಮೇಲೆ ಆನೆಗಳ ದಾಳಿ ಜಾಸ್ತಿ ಆಗ್ತಾ ಇದೆ. ಏನ್ ಕಾರಣ ಇರ್ಬೋದು? ನೋಡಿ, ಇದು ಕರ್ನಾಟಕಕ್ಕಷ್ಟೇ ಸಂಬಂಧಪಟ್ಟ ಸಂಗತಿ ಅಲ್ಲ. ನಾವು ಜಾಗತಿಕವಾಗಿ ನೋಡಿದ್ರೆ ಇದು ಕೇವಲ ಆನೆಗಳಿಗೂ ಮಾತ್ರ ಸಂಬಂಧಪಟ್ಟ ಸಂಗತಿನೂ ಅಲ್ಲ. ಹುಲಿಗಳಿಂದ, ತೋಳಗಳಿಂದ, ಬೇರೆ ಬೇರೆ ಹಾವುಗಳ ಕಡಿತ ಜಾಸ್ತಿ ಆಗ್ತಾ ಇದೆ. ಮನುಷ್ಯರಿಗೆ ಹಾವುಗಳಿಂದ ಕಡಿಯೋದು ಜಾಸ್ತಿ ಆಗ್ತಾ ಇದೆ. ಅಥವಾ ನೀವು ಏಷ್ಯಾದ ದಕ್ಷಿಣ ಪೂರ್ವ ಏಷ್ಯಾಗಳಲ್ಲಿ, ಸೌತ್ ಈಸ್ಟ್ ಏಷ್ಯಾ ಅಂತ ನಾವೇನ್ ಕರಿತೇವೆ, ಈ ಪ್ರದೇಶದಲ್ಲಿ ಕೂಡ ಆನೆಗಳಿದಾವೆ. ಅಲ್ಲೂ ಕೂಡ ಈ ತರದ ಸಂಘರ್ಷ, ದಾಳಿ ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ ಇದನ್ನು ಯಾವುದೋ ಒಂದು ದೊಡ್ಡ ಸಮಸ್ಯೆಯ ಆರಂಭಿಕ ಲಕ್ಷಣದಂತೆ ನಮಗೆ ಕಾಣ್ ಬರ್ತಾ ಇದೆ. ಮುಖ್ಯವಾಗಿ ಏನಾಗಿರ್ಬೋದು, ಒಂದು ಹವಾಮಾನ ಬದಲಾವಣೆಯನ್ನ ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಮಳೆ ಮತ್ತು ಬೇರೆ ಬೇರೆ ಕಾಲಮಾನಗಳ ನಡುವೆ ವ್ಯತ್ಯಾಸ ತುಂಬಾ ಆಗ್ತಾ ಇದೆ. ಒಂದು ವರ್ಷ ತುಂಬಾ ಜಾಸ್ತಿ ಮಳೆ ಇದ್ರೆ ಇನ್ನೊಂದು ವರ್ಷ ಮಳೆನೇ ಇರುವುದಿಲ್ಲ. ಮತ್ತು ಇದು ಈ ಪರಿಸರದಲ್ಲಿ ಮತ್ತೆ ಅರಣ್ಯದ ಮೇಲೆ ತುಂಬಾ ಪರಿಣಾಮವನ್ನ ಬೀರ್ತಾ ಇದೆ. ಒಂದು. ಎರಡನೇದಾಗಿ, ಕಳೆದ 40-50 ವರ್ಷಗಳಲ್ಲಿ ನಮ್ಮ ಅಭಿವೃದ್ಧಿ ಚಟುವಟಿಕೆಗಳು, ಮುಖ್ಯವಾಗಿ ರಸ್ತೆಗಳಿಂದ, ರೈಲ್ವೆ ಲೈನ್ಗಳಿಂದ, ಈ ತರ ಡ್ಯಾಮ್, ಈಗ ನೋಡಿ, ಈಗ ನಾವು ಕಬಿನಿ ಇಲ್ಲಿ ಈ ಹಿನ್ನೀರಿನಲ್ಲಿ ಎಷ್ಟು ಅರಣ್ಯ ಮುಳುಗಡೆ ಆಯ್ತು.
ಹೌದು. ಸೊ ಈ ತರದ ಬೇರೆ ಬೇರೆ ತರದ ಅಭಿವೃದ್ಧಿ ಯೋಜನೆಗಳಿಂದ ಕೂಡ ಅರಣ್ಯದ ಸಂಖ್ಯೆ, ಅರಣ್ಯದ ಪ್ರಮಾಣ ಮತ್ತು ಅದರ ಒಂದು ಕ್ವಾಲಿಟಿ ಹ್ಮ್. ಕಡಿಮೆ ಆಗ್ತದೆ. ಓಕೆ. ಇದರಿಂದ ಆನೆಗಳಿಗೆ ಏನಾಗ್ತಾ ಇರ್ಬೋದು, ಅರಣ್ಯದಲ್ಲಷ್ಟೇ ಅವಕ್ಕೆ ಉಳಿಲಿಕ್ಕೆ ಜಾಗ ಸಾಕಾಗದೇ ಇರ್ಬೋದು. ಹೌದು. ಅವು ಅರಣ್ಯ ಬಿಟ್ಟು ಹೊರಗಡೆ ಕೂಡ ಆಹಾರವನ್ನು ಆರಿಸಿಕೊಂಡು ಬರ್ತಾ ಇರ್ಲಿಕ್ಕೆ ಇದು ಕೂಡ ಕಾರಣವಾಗಿರ್ಬೋದು. ಓಕೆ. ಇನ್ನೊಂದು ಮುಖ್ಯವಾಗಿ ಏನನ್ಸುತ್ತೆ ಅಂದ್ರೆ, ಒಂದು ಆನೆಗೆ ಅದರ ಒಂದು ಯಾವ ಪ್ರದೇಶದಲ್ಲಿ, ಅದು ಎಷ್ಟು ದೊಡ್ಡ ಪ್ರದೇಶದಲ್ಲಿ ಅದು ಬದುಕ್ತದೆ, ಅಥವಾ ಅದು ಬದುಕಲಿಕ್ಕೆ ಎಷ್ಟು ದೊಡ್ಡ ಜಾಗ ಬೇಕು ಅಥವಾ ಎಷ್ಟು ಕಾಡು ಬೇಕು ಅನ್ನೋ ಒಂದು ಎಸ್ಟಿಮೇಟ್ ನ ನಾವು ಹೋಮ್ ರೇಂಜ್ ಅಂತ ಕರಿತೀವಿ ವೈಜ್ಞಾನಿಕ ಪರಿಭಾಷೆಯಲ್ಲಿ. ಓಕೆ. ಆ ಹೋಮ್ ರೇಂಜ್ ಅದು ಕೆಲವು ಆನೆಗಳದ್ದು 400, 500 ಅಥವಾ 1000 ಸ್ಕ್ವೇರ್ ಕಿಲೋಮೀಟರ್ಗಳು ಇರ್ತವೆ. ಈಗ ನಾವು ಒಂದು ನ್ಯಾಷನಲ್ ಪಾರ್ಕ್, ಈಗ ಇಲ್ಲಿ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಇದೆ. ಇದರ ವಿಸ್ತೀರ್ಣ ಒಂದು 700-800 ಸ್ಕ್ವೇರ್ ಕಿಲೋಮೀಟರ್. ಓಕೆ. ಸೊ ಒಂದು ಆನೆಯ ಹೋಮ್ ರೇಂಜ್ ಇದಕ್ಕಿಂತ ದೊಡ್ಡದಿರ್ಬೋದು. ಈ ಸಂರಕ್ಷಿತ ಏರಿಯಾಗಳು, ಈ ಸಂರಕ್ಷಿತ ಜಾಗಗಳು ಆನೆಗಳಿಗೆ ಸಾಕಾಗ್ತಾ ಇಲ್ಲ. ಅವಕ್ಕೆ ಇನ್ನೂ ದೊಡ್ಡದಾದ ಸಂರಕ್ಷಿತ ಜಾಗಗಳು ಅವಶ್ಯಕತೆ ಇದೆ. ಓಕೆ. ಆ ಕಾರಣದಿಂದಲೂ ಕೂಡ ಅವು ಕಾಡಿನಿಂದ ಹೊರಗೆ ಬರ್ತಾ ಇದಾವೆ. ಓಕೆ. ಇನ್ನು ನಮ್ಮ ಮಲೆನಾಡು ಪ್ರದೇಶಗಳಿಗೆ ಹೋದ್ರೆ ಕಾಫಿ ಬೆಳೆಗಾರರು ಜಾಸ್ತಿ ಇದ್ದಾರೆ. ಅತಿ ಹೆಚ್ಚು ಆನೆಗಳು ಆ ಪ್ರದೇಶದಲ್ಲಿ ತೋಟಗಳಿಗೆ ನುಗ್ತಾ ಇದೆ, ಎಲ್ಲ ಹಾನಿಗಳೇ ಆಗ್ತಾ ಇದೆ. ಏನ್ ಕಾರಣ ಇರ್ಬೋದು? ಇನ್ ಕೇಸ್ ಅವ್ರೇನಾದ್ರು ಕಾಡು ಕಡಿದು ತೋಟ ಮಾಡಿರ್ಬೋದಾ ಆ ಪ್ರದೇಶದಲ್ಲಿ? ಆನೆಗಳ ಪ್ರದೇಶಕ್ಕೆ ಮನುಷ್ಯರು ಹೋಗಿದಾರಾ ಅಥವಾ ಮನುಷ್ಯರ ಪ್ರದೇಶಕ್ಕೆ ಆನೆಗಳು ಬರ್ತಿದೆಯಾ ಅಂತ ನೋಡಿ. ಈಗ ನಾವು ಒಂದು ಹಿಸ್ಟ್ರಿಯನ್ನ ನೋಡಿದ್ರೆ, ಸುಮಾರು ಈ ಕಾಫಿ ತೋಟಗಳೆಲ್ಲ ಬಂದು ಒಂದು 150-200 ವರ್ಷಗಳು. ಅದಕ್ಕಿಂತ ಹಿಂದೆ ಇಲ್ಲಿ ಕಾಫಿ ತೋಟಗಳು ಇರಲಿಲ್ಲ. ನೀವು ಕೊಡಗಿಂದ ಚಿಕ್ಕಮಗಳೂರು ಬಾರ್ಡರ್, ಶಿವಮೊಗ್ಗ ಬಾರ್ಡರ್ ತನಕ ನೋಡಿದ್ರು ಇದೆಲ್ಲ ಬ್ರಿಟಿಷ್ ಕಾಲದಲ್ಲಿ 1830-40 ಆಸುಪಾಸು ಆ ಟೈಮ್ ಅಲ್ಲಿ, ಆ ಸಮಯದಲ್ಲಿ ಕಾಫಿ ತೋಟಗಳೆಲ್ಲ ಬಂದ್ವು. ಯಾಕೆಂದ್ರೆ ಆಗ ಕಾಫಿಗೆ ಹೆಚ್ಚು ಡಿಮಾಂಡ್ ಬಂತು. ಹೌದು. ಫಾರಿನ್ ಕಂಟ್ರಿಗಳಲ್ಲಿ ಯುರೋಪಿಯನ್ಸ್ ಬಂದ್ರು. ನಮ್ಮ ಭಾರತೀಯರಕ್ಕಿಂತ ಹೆಚ್ಚು ಬಿಳಿಯ ಜನರು, ಯುರೋಪಿಂದ ಬಂದವರು, ಇಂಗ್ಲೆಂಡ್ ಇಂದ ಬಂದವರು ಕಾಫಿ ತೋಟಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ. ಇಲ್ಲಿ ಮೈಸೂರು ರಾಜ್ಯ ಕೂಡ ಅವರಿಗೆ ಕಡಿಮೆ ಬೆಲೆಯಲ್ಲಿ ಭೂಮಿಯನ್ನು ನೀಡಿ ನೀವು ಕಾಫಿ ಮಾಡಿ ಅಂತ ಅವರಿಗೆ ಸಪೋರ್ಟ್ ಮಾಡ್ತು. ಯಾಕೆಂದ್ರೆ ಅದರಿಂದ ಮೈಸೂರು ರಾಜ್ಯಕ್ಕೆ ಟ್ಯಾಕ್ಸ್ ಬರ್ತಿತ್ತು. ಅದು ಅವರು ಕಾಫಿ ಬೆಳೀತಾ ಇರೋದನ್ನ ನೋಡಿ ಇಲ್ಲಿಯ ಸ್ಥಳೀಯ ಜನರು ಕೂಡ ಕಾಫಿಯನ್ನ ಬೆಳಿಲಿಕ್ಕೆ ಶುರು ಮಾಡಿದ್ರು. ಇದ್ದ ಬದ್ದ ಕಾಡಿನಲ್ಲೆಲ್ಲ, ಎಲ್ಲೆಲ್ಲಿ ಕಾಡಿದೆ, ಎಲ್ಲೆಲ್ಲಿ ಚಿಕ್ಕ ಪುಟ್ಟ ಅರಣ್ಯ ಇದೆ, ಅದೆಲ್ಲ ಕಾಫಿ ತೋಟಗಳಾಗಿ ಕನ್ವರ್ಟ್ ಆದವು. ಒಂದು ಇನ್ನೊಂದು ಏನಾಗಿದೆ ಅಂದ್ರೆ, ಈ ಕಾಫಿ ತೋಟಗಳೆಲ್ಲ ಆನೆಗಳು ಓಡಾಡುವ ಜಾಗದಲ್ಲಿ ಬಂದಿರುವಂತದ್ದು. ಈಗ ಆನೆಗಳು ಈಗ ಒಂದು ಜಾಗದಿಂದ, ನಾನು ಆಗ್ಲೇ ಹೇಳಿದಾಗೆ, ಅವುಗಳ ಹೋಮ್ ರೇಂಜ್ ಅಂತ ಕರೆಯೋದು 1000 ಸ್ಕ್ವೇರ್ ಕಿಲೋಮೀಟರ್ ಇರುತ್ತೆ. ಅವು ಒಂದು ಕಡೆಯಲ್ಲಿ ಮಾತ್ರ ನಿಂತ್ಕೊಂಡಿರೋ ಜೀವಿಗಳಲ್ಲ. ಅವು ತುಂಬಾ ಒಂದ್ ಕಡೆಯಿಂದ ಒಂದ್ ಕಡೆಗೆ ಓಡಾಡ್ತಾ ಇರುವ ಜೀವಿಗಳು. ಹೀಗೆ ಅವು ಓಡಾಡ್ಲಿಕ್ಕೆ ಒಂದು ಜಾಗ ಬೇಕು. ಸೊ ಆ ಜಾಗಗಳೆಲ್ಲ ಈಗ ಕಾಫಿ ತೋಟಗಳಾಗ್ಬಿಟ್ಟಿದೆ. ಅವು ಈಗ ನಾಗರಹೊಳೆಯಲ್ಲಿರೋ ಆನೆಗಳು ಭದ್ರಾ ಟೈಗರ್ ರಿಸರ್ವ್ಗೆ ಹೋಗ್ಬೇಕಂದ್ರೆ ಮಧ್ಯ ಅವು ಕೊಡಗಿನ ಕಾಫಿ ತೋಟಗಳನ್ನ, ಸಕಲೇಶ್ಪುರ, ಬೇಲೂರಿನ ಕಾಫಿ ತೋಟಗಳನ್ನ, ಚಿಕ್ಕಮಗಳೂರಿನ ಕಾಫಿ ತೋಟಗಳನ್ನ ದಾಟ್ಕೊಂಡು ಹೋಗ್ಬೇಕು. ಹೌದು, ಸಹಜವಾಗಿ ಅವುಗಳ ದಾರಿ. ಹೌದು. ಸೊ ಅಲ್ಲಿ ಆನೆಗಳನ್ನ ನಾವು ನೋಡಿದ ತಕ್ಷಣ ಅವು ಕಾಡಿನಿಂದ ಇಲ್ಲಿ ಯಾಕೆ ಬಂದ್ವು ಅಂತ ಯೋಚನೆ ಮಾಡ್ತೇವೆ. ಮುಖ್ಯವಾಗಿ ಅಲ್ಲಿರುವ ಕಾಡನ್ನ ನಾಶ ಮಾಡಿದವರು ನಾವೇ. ಹೌದು, ಬೇರೆ ಬೇರೆ ಕಾರಣಗಳಿಗಾಗಿ. ಈಗ ಆನೆಗಳು ಆ ಜಾಗವನ್ನ ಮತ್ತೆ ಆಕ್ಯುಪೈ ಮಾಡ್ಲಿಕ್ಕೆ ನೋಡ್ತಾ ಇದ್ದಾವೆ. ಸೊ ಅಲ್ಲಿ ಆನೆಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಅದೇನು ವಿಶೇಷ ಅಲ್ಲ. ಅದಕ್ಕೆ ಪರಿಹಾರ ಏನಿರ್ಬೋದು ಸರ್? ಪರಿಹಾರ ನೋಡಿ, ಪರಿಹಾರ ಅನ್ನೋದು ತೀರಾ ನಾವು ತಾಂತ್ರಿಕವಾಗಿ ಅಷ್ಟೇ ಯೋಚನೆ ಮಾಡಿದ್ರೆ, ಈಗ ಕಳೆದ 15-20 ವರ್ಷಗಳಿಂದ ನಾವು ಏನೇನು ನಮ್ಮ ಸರ್ಕಾರಗಳಾಗ್ಲಿ ಅಥವಾ ನಮ್ಮ ಅರಣ್ಯ ಇಲಾಖೆ ಆಗ್ಲಿ ಏನ್ ಮಾಡ್ತಾ ಇದೆ, ಒಂದು ಸೋಲಾರ್ ಬೇಲಿಗಳನ್ನ ಹಾಕ್ತಾ ಇದ್ದಾರೆ. ಹೌದು. ಇನ್ನೊಂದು ಟ್ರೆಂಚ್ ಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಹೊಸದಾಗಿ ಇಲ್ಲಿ ನೋಡಿರ್ಬೋದು ನೀವು, ರೈಲ್ವೆ ಕಂಬಿ ಬೇಲಿಗಳನ್ನ ಹಾಕ್ತಾ ಇದ್ದಾರೆ. ಇದು ಯಾವ್ದನ್ನೇ ಮಾಡಿದ್ರು ಕೂಡ ಈ ತರ ಸಂಘರ್ಷ ಕಡಿಮೆ ಆಗ್ತಾ ಇಲ್ಲ. ಅದು ಇನ್ನೂ ಜಾಸ್ತಿ ಆಗ್ತಾ ಇದೆ. ಮುಖ್ಯವಾಗಿ ನಾವು ಹೆಚ್ಚು ಅರಣ್ಯಗಳನ್ನ ನಾಶ ಮಾಡದೇ ಇರೋದು ಒಂದು ಪರಿಹಾರ. ಎರಡನೇದು, ಆನೆಗಳು ನಮ್ಮ ಜಾಗದಲ್ಲಿ ಇದಾವೆ ಅಂದಾಗ ಅವ್ರ ಜೊತೆ ಹೇಗೆ ಬದುಕಬೇಕು ಅನ್ನೋದನ್ನ ನಾವು ಕಲ್ತ್ಕೊಳ್ಳೋದು ಅವಶ್ಯಕ ಆಗಿದೆ. ಈಗ ಒಂದು ಉದಾಹರಣೆಯನ್ನು ಕೊಡ್ತೇನೆ. ನಮ್ಗೆ ಸೊಳ್ಳೆಗಳು ಗೊತ್ತು. ಈ ಸೊಳ್ಳೆಗಳಿಂದ ಬಹಳಷ್ಟು ಜಾತಿಯ ರೋಗಗಳು ಬರ್ತವೆ. ಡೆಂಗ್ಯೂ ಬರುತ್ತೆ, ಮಲೇರಿಯಾ ಬರುತ್ತೆ. ನಾವು ಎಷ್ಟು ಸೊಳ್ಳೆಗಳನ್ನ ನಾಶ ಮಾಡಿದ್ರು ಅದನ್ನು ಪೂರ್ತಿಯಾಗಿ ನಿರ್ಮೂಲನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು ನಾವು? ಸೊಳ್ಳೆಗಳ ರೋಗ ಬಂದಾಗ ಅದಕ್ಕೆ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಅದೇ ತರ ಆನೆಗಳು ಬಂದಾಗ, ಸೊ ಆನೆಗಳಿಂದ ಬೆಳೆ ನಾಶವನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆರ್ಥಿಕವಾಗಿ ಸರ್ಕಾರಗಳು ರೈತರಿಗೆ ಪರಿಹಾರವನ್ನ ನೀಡುವುದು ಒಂದೇ ಉಳಿದಿರುವ ಮಾರ್ಗ. ಇನ್ನು ಆನೆ ದಾಳಿಯಾಗಿ ಜನ ಸಾಯ್ತಾರಲ್ಲ,
ಅದನ್ನ ತಪ್ಪಿಸ್ಲಿಕ್ಕೆ ಕೆಲವು ಕಡೆಗಳಲ್ಲಿ ಕೆಲವು ಪ್ರಯತ್ನಗಳು ನಡೆದಿದೆ. ಹ್ಮ್. ಆಫ್ರಿಕಾದಲ್ಲಿ ಕೆಲವು ಉದಾಹರಣೆಗಳಿದೆ. ಹ್ಮ್. ನಮ್ಮ ಇಲ್ಲಿ ವಾಲ್ಪರಾಯ್ ಅಂತ ಒಂದು ಜಾಗ ಇದೆ ತಮಿಳುನಾಡಲ್ಲಿ. ಹ್ಮ್. ಅಲ್ಲಿ ಕೂಡ ಜಾಸ್ತಿ ಟೀ ಪ್ಲಾಂಟೇಶನ್. ಓಕೆ. ಅಲ್ಲಿ ಆನೆಗಳು ಮತ್ತು ಮನುಷ್ಯರ ಸಂಘರ್ಷದಿಂದ ತುಂಬಾ ಜನ ಸಾಯ್ತಿದ್ರು. ಹ್ಮ್. ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಬೆಳಗ್ಗೆ ಈ ಬೇರೆ ಬೇರೆ ತಂತ್ರಜ್ಞಾನಗಳು, ಡ್ರೋನ್ ಕ್ಯಾಮ್ರಾಗಳಿರ್ಬೋದು, ಅಥವಾ ಅಲ್ಲಿ ಟ್ರೈಬಲ್ಸ್ಗಳಿದ್ದಾರೆ, ಹ್ಮ್. ಅಲ್ಲಿ ಆದಿವಾಸಿಗಳ ಜನ, ಹ್ಮ್. ಅವರಿಗೆ ಆನೆಗಳನ್ನು ಹುಡುಕೋದು ತುಂಬಾ ಸುಲಭ. ಯಾಕೆಂದ್ರೆ ಅವ್ರು ಆನೆ ಜೊತೆನೆ ಬೆಳೆದು ಬಂದವರು. ಅವ್ರ ಹೆಜ್ಜೆ ನೋಡ್ಕೊಂಡು, ಹ್ಮ್. ಅದರ ಅದರ ಲದ್ದಿ ನೋಡ್ಕೊಂಡು, ಆನೆ ಎಲ್ಲಿದೆ ಅದರ ಸ್ಮೆಲ್ ಮೂಲಕ ಆನೆಗಳನ್ನ ಹುಡುಕ್ತಾರೆ. ಹ್ಮ್. ದಿನ ಬೆಳಗ್ಗೆ ಅವರು ಹೋಗಿ ಆನೆ ಎಲ್ಲಿದೆ ಅಂತ ಹುಡುಕ್ತಾರೆ ಫಸ್ಟ್. ಹ್ಮ್. ಆ ಆನೆ ಹುಡುಕಾಗಿದ ತಕ್ಷಣ ಒಂದು ಸೆಂಟ್ರಲೈಸ್ಡ್ ಒಂದು ಸಿಸ್ಟಮ್ ಇದೆ. ಅಲ್ಲಿ ಆನೆ ಈ ಜಾಗದಲ್ಲಿದೆ ಅಂತ GPS ಅನ್ನ ಯೂಸ್ ಮಾಡ್ಬಿಟ್ಟು ಲೊಕೇಶನ್ ಕಳಿಸ್ತಾರೆ. ಹ್ಮ್. ಆಗ ಆ ಸೆಂಟ್ರಲೈಸ್ ಸಿಸ್ಟಮ್ ಅಲ್ಲಿ ಇರೋರು ಹ್ಮ್. ಆನೆಗಳ ಮಾಹಿತಿಯನ್ನ ಅಲ್ಲಿರುವ ಜನಗಳಿಗೆ SMS ಗಳ ಮೂಲಕ, ವಾಟ್ಸಪ್ ಸಂದೇಶಗಳ ಮೂಲಕ, ಮತ್ತೆ ಕೆಲವು ಈಗ ಹೊಸ ತಂತ್ರಜ್ಞಾನ ಕಾಲ್ಗಳು ಮಾಡ್ಬೋದು. ನೀವು ಡೈರೆಕ್ಟ್ ಆಗಿ ಮಾಸ್ ಕಾಲ್ಗಳನ್ನ ಜನರಿಗೆ ಕಳಿಸ್ಬೋದು. ಹ್ಮ್. ಆನೆ ಇಲ್ಲಿದೆ, ಈ ಜಾಗದಲ್ಲಿದೆ ಅಂತ ಮಾಹಿತಿಯನ್ನ ತಕ್ಷಣಕ್ಕೆ ಜನಕ್ಕೆ ಹೋಗುತ್ತೆ. ಓಕೆ. ಆನೆ ಅಲ್ಲಿದೆ ಅಂತ ಗೊತ್ತಾದ ತಕ್ಷಣ ಜನರು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಹ್ಮ್. ಆನೆ ಇರೋ ಜಾಗಕ್ಕೆ ಹೋಗ್ಬಾರ್ದು. ಮೊದಲನೇದಾಗಿ ಅವಾಯ್ಡ್ ಮಾಡ್ಬೇಕು. Okay. ಈಗ ನಮ್ ಮುಂದೆ ಒಂದು ಹಾವಿದೆ ಅಂದ್ರೆ ಹ್ಮ್. ನಾವು ಅವಾಯ್ಡ್ ಮಾಡ್ತೀವಿ, ಮಾಡಲೇಬೇಕು. ಹಾವು ಹತ್ರ ಹೋಗುದಿಲ್ಲ. ಹ್ಮ್. ಸೊ ಆನೆ ಎಲ್ಲೆಲ್ಲೋ ಇದೆ, ಈ ತೋಟದಲ್ಲಿದೆ ಹ್ಮ್. ಅಥವಾ ಈ ಜಾಗದಲ್ಲಿದೆ, ಈ ಊರಲ್ಲಿದೆ ಅಂತ ಗೊತ್ತಾದ ತಕ್ಷಣ ಹ್ಮ್. ಅಲ್ಲಿ ಜನರು ಏನ್ ಮಾಡ್ಬೇಕಂದ್ರೆ ಹ್ಮ್. ಆನೆಗಳು ಇರೋ ಜಾಗಕ್ಕೆ ಅಲ್ಲಿ ಹೋಗೋದಿಲ್ಲ. ಹ್ಮ್. ಅವರಿಗೆ ಅಲ್ಲಿ ವಾರ್ನಿಂಗ್ ಬರುತ್ತೆ. ಹ್ಮ್. ಸೊ ಅಲ್ಲಿ ಆಮೇಲೆ ಅರಣ್ಯ ಇಲಾಖೆಯವ್ರು ಹೋಗಿ ಅದನ್ನ ಬೇರೆ ಕಡೆ ಓಡಿಸಿದ್ಮೇಲೆ ಅಥವಾ ಬೇರೆ ಕಡೆ ಎಲ್ಲೋ ಮೂವ್ಮೆಂಟ್ ಮಾಡಿದ್ಮೇಲೆ ಜನ ಅಲ್ಲಿ ಹೋಗಿ ಕೆಲಸ ಮಾಡ್ಬೋದು. ಸೊ ಈ ತರ ಒಂದು ಸಿಸ್ಟಮ್ ಅನ್ನ ನಾವು ಕ್ರಿಯೇಟ್ ಮಾಡ್ಬೇಕಾಗಿದೆ. ಹೌದೌದು. ಹಂಗ್ ಮಾಡಿದಾಗ ಮಾತ್ರ ಮನುಷ್ಯ ಮತ್ತು ಆನೆಯ ಸಂಘರ್ಷವನ್ನ ಕಡಿಮೆ ಮಾಡ್ಬೋದು. ಓಕೆ. ಈಗ ಪ್ರಾಣಿಗಳು ನಶಿಸಿ ಕಡಿಮೆ ಆಗ್ತಾ ಇರುವಂತ ಕಾರಣ ನೋಡಿದ್ರೆ ನಿಜವಾಗ್ಲೂ ಅದು ತಲೆನೋವಿನ ವಿಚಾರ. ಯಾಕಂದ್ರೆ ನಾನು ಸಣ್ಣವನಿರುವಾಗ್ಲೇ ಮಧ್ಯರಾತ್ರಿಯಲ್ಲಿ ಗದ್ದೆಯಿಂದ ನರಿ ಕೂಗೋ ಶಬ್ದ ಕೇಳ್ತಾ ಇತ್ತು. ಎಸ್ಪೆಷಲಿ ಅಂತ ಒಂದು ಪ್ರಾಣಿಗಳದ್ದು ಸಂಕುಲ ಈಗ ನಾಶ ಆಗ್ತಿದೆ ಅಂತ ಅನಿಸ್ತಿಲ್ವಾ ಸರ್? ಆಗ್ತಾ ಇದೆ. ಈಗ ಅದೇ ಹೊಸ ವಿಷಯನೆಲ್ಲ ನಾವೀಗ ಜಾಗತಿಕವಾಗಿ ನೋಡಿದ್ರೆ ಜೀವ ವೈವಿಧ್ಯಗಳ ನಾಶ ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಓಕೆ. ಜಾಗತಿಕವಾಗಿ ನಾವು ನೋಡ್ತಾ ಇರೋದು. ಅದನ್ನ ತಡೆಗಟ್ಟಲಿಕ್ಕೆ ನಮ್ಮ ಬೇರೆ ಬೇರೆ ಕಾನೂನುಗಳನ್ನ ನಮ್ಮ ದೇಶದಲ್ಲಿ ಈಗ ತಂದಾಯ್ತು. 1972ದಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬಂತು. ಅದಾದ್ಮೇಲೆ ಇತರ ನ್ಯಾಷನಲ್ ಪಾರ್ಕ್ಗಳು, ಅಲ್ಲೆಲ್ಲ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಹೆಚ್ಚು ಒತ್ತು ನೀಡಲಾಯ್ತು. ಅದಾದ್ಮೇಲೆ ಈಗ ನೀವು ಆನೆ, ಹುಲಿ ಈ ತರದ ದೊಡ್ಡ ಪ್ರಾಣಿಗಳನ್ನ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಸಾಯಿಸಿದ್ರೆ ಅದು ನಾನ್ ಬೇಲೆಬಲ್ ಅಫೆನ್ಸ್ ಆಗುತ್ತೆ. ಸೊ ಈ ತರದ ಎಲ್ಲಾ ಕ್ರಮಗಳು ಇದೆ. ಆದ್ರೆ ಇದ್ರ ನಡುವೆನೆ ಏನಾಗ್ತಾ ಇದೆ, ಸರ್ಕಾರಗಳು ಒಂದು ಬದಿಯಲ್ಲಿ ಪ್ರಾಣಿಗಳನ್ನ ಉಳಿಸ್ಬೇಕು ಅಂತ ಮಾಡ್ತಾ ಇದ್ರೆ, ಇನ್ನೊಂದು ಬದಿಯಲ್ಲಿ ನೋಡಿ ಅಭಿವೃದ್ಧಿ ಯೋಜನೆಗಳು ಬರ್ತಾ ಇದೆ. ಈಗ ಉದಾಹರಣೆಗೆ ನಾವು ಮೇಕೆದಾಟು ಯೋಜನೆಗಳನ್ನ ಕೇಳಿದೀವಿ. ಮೇಕೆದಾಟು ಬರೋದೆಲ್ಲಿ? ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ. ಹೌದು, ಅಲ್ಲಿ ಹುಲಿಗಳಿದೆ, ಆನೆಗಳಿದೆ, ಎಲ್ಲ ಇದೆ. ನಾವಲ್ಲೊಂದು ಡ್ಯಾಮ್ ಕಟ್ಟಿದ್ರೆ ಅಲ್ಲಿ ತುಂಬಾ ಫಾರೆಸ್ಟ್ ಮುಳುಗುತ್ತೆ. ಆಮೇಲೆ ಅಲ್ಲಿ ತುಂಬಾ ಜಾಗ ಆನೆಗಳು ಮತ್ತೆ ಹುಲಿಗಳು, ಚಿರತೆಗಳು ಈ ತರ ಪ್ರಾಣಿಗಳು ಅದ್ರ ಮೇಲೆ ಅವಲಂಬಿತ ಆಗಿರೋ ಜಾಗ ಎಲ್ಲ ಮುಳುಗು ಹೋಗುತ್ತೆ. ಅಲ್ಲಿ ಅವುಗಳ ಆವಾಸ ಸ್ಥಾನ ನಾಶ ಆಗ್ತದೆ. ಇದರಿಂದ ಏನಾಗ್ಬೋದು ಅಂದ್ರೆ ಅವು ಆ ಜಾಗವನ್ನ ಬಿಟ್ಟು ಇನ್ನೆಲ್ಲೋ ಹೋಗ್ತವೆ, ಇನ್ನೆಲ್ಲ ಊರಿಗೆ ಹೋಗ್ತವೆ. ಅವಕ್ಕೆ ಆಹಾರ ಬೇಕೇ ಬೇಕಾ? ಆ ಜಾಗದಲ್ಲಿ ಇರೋದೆಲ್ಲ ಸಿಗೋದಿಲ್ಲ. ಬೇರೆ ಊರಿಗೆ ಹೋಗ್ತವೆ, ಅಲ್ಲಿ ಜನರ ಜೊತೆ ಘರ್ಷಣೆ ಆಗತ್ತೆ. ಇಲ್ಲ ಅಂದ್ರೆ ಅವು ಸತ್ತು ಹೋಗ್ತವೆ. ಈಗ ಸಣ್ಣ ಸಣ್ಣ ಪ್ರಾಣಿಗಳು ದೂರ ಹೋಗ್ಲಿಕ್ಕೆ ಆಗುದಿಲ್ಲ. ನೀವ್ ಹೇಳ್ದಾಗೆ ನರಿ ಮತ್ತೊಂದಲ್ಲ, ಅವಕ್ಕೆ ಆಹಾರ ಇಲ್ಲ ಅಂದ್ರೆ ಅಥವಾ ವಾಸಸ್ಥಾನ ಇಲ್ಲ ಅಂದ್ರೆ ಅವು ಅಲ್ಲಿಂದ ನಾಶ ಆಗಿ ಬಿಡ್ತವೆ. ಸೊ ಏನ್ ಮಾಡ್ಬೇಕು? ಅದ್ರ ಜೊತೆಗೆ ಈಗ ಶರಾವತಿ ಇದು ಯೋಜನೆ ಬರ್ತಾ ಇದೆ, ಮತ್ತೆ ನದಿ ಜೋಡಣೆ ಯೋಜನೆಗಳು ಬರ್ತಾ ಇದೆ. ಸೊ ಈ ತರ ಯೋಜನೆಗಳನ್ನೆಲ್ಲ ಮಾಡುವುದಕ್ಕಿಂತ ಮುಂಚೆ ನಾವು ಅದರಿಂದ ಬಯೋಡೈವರ್ಸಿಟಿ ಅಂದ್ರೆ ಜೀವ ವೈವಿಧ್ಯವನ್ನ ನಾಶ ಮಾಡದೇ ಇರೋ ತರ ಹೇಗೆ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಒಂದ್ ವೇಳೆ ಇದರಿಂದ ಜೀವ ವೈವಿಧ್ಯವನ್ನ ನಾಶವನ್ನ ನಮ್ಗೆ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಆ ತರ ಯೋಜನೆಗಳನ್ನ ನಾವು ಮಾಡ್ಲೇಬಾರ್ದು. ಒಂದು ಆನೆ ಅಂದ್ರೆ ಒಂದ್ ಕಡೆ ಆನೆ ಆದ್ರೆ ಇನ್ನೊಂದ್ ಕಡೆ ಚಿರತೆ ಕಾಟ, ಊರುಗಳಿಗೆ ನುಗ್ಗಿ ದನ ಕರುಗಳನ್ನ ಹೊತ್ಕೊಂಡು ಹೋಗೋದು, ನಾಯಿಯನ್ನು ಕೂಡ ಬಿಡ್ತಾ ಇಲ್ಲ, ಮನುಷ್ಯರನ್ನು ಕೂಡ ಬಿಡ್ತಾ ಇಲ್ಲ. ಏನ್ ಕಾರಣ ಇರ್ಬೋದು? ಅದೇ ತರ ಈಗ ಆನೆಗೆ ಯಾವ ತರ ಕಾರಣ ಇದೆಯೋ ಚಿರತೆಗೆ ಈಗ ನೀವು ನೋಡಿದ್ರೆ ಇಲ್ಲಿ ಯಾವ ಅರಣ್ಯದಲ್ಲಿ ಚಿರತೆಗಳಿದ್ದಿದ್ವು, ಅವಕ್ಕೆ ಚಿರತೆಗಳಿಗೆ ಏನಂದ್ರೆ ಒಂದು ಟೆರಿಟರಿ ಅಂತ ಇರ್ತದೆ. ಒಂದು ಚಿರತೆಗೆ ಇಷ್ಟು ದೊಡ್ಡ ಜಾಗ ಬದುಕಲಿಕ್ಕೆ ಬೇಕು ಅಂತ. ಆ ಜಾಗದಲ್ಲಿ ಇನ್ನೊಂದು ಬೇರೆ ಚಿರತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವು ಅವರ ಆಹಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಚಿರತೆ ಇಲ್ಲಿ ಇದ್ದಾಗ
ಅದಕ್ಕೆ ಇಷ್ಟು ಜಾತಿಯ ಪ್ರಾಣಿಗಳು ತಿನ್ಲಿಕ್ಕೆ ಬೇಕು ಅಂತ ಒಂದು ಎಸ್ಟಿಮೇಟ್ ಇದೆ. ಹ್ಮ್. ಸೊ ಅದ್ರ ಪ್ರಕಾರ ಅದಕ್ಕೆ ಒಂದು ಜಾಗ ಇರ್ತದೆ. ಹ್ಮ್. ಹಾಗೆ ಚಿರತೆಗಳು ಸ್ವಲ್ಪ ಜಾಸ್ತಿ ಆದಾಗೆ ಹ್ಮ್. ಅವಕ್ಕೆ ಅಲ್ಲಿ ಉಳಿಲಿಕ್ಕೆ ಜಾಗ ಇಲ್ಲ. ಹ್ಮ್. ಈಗ ನಾಗರಹೊಳೆ ಅರಣ್ಯನ್ನೇ ತಗೊಳ್ಳಿ, ಹ್ಮ್. ಇಲ್ಲಿ ಒಂದು 100 ಚಿರತೆ ಇರ್ಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಓಕೆ 100 ಚಿರತೆ ಮಾತ್ರ ಇರೋದು. ಹ್ಮ್. 101ನೇ ಚಿರತೆ ಹುಟ್ಟಿತು ಅಂತ ಇಟ್ಕೊಳ್ಳಿ, ಇನ್ನೊಂದು ಚಿರತೆ ಹೊಸದಾಗಿ ಬಂತು, ಹ್ಮ್. ಅದಕ್ಕೆ ಇಲ್ಲಿ ಉಳಿಲಿಕ್ಕೆ ಜಾಗ ಇಲ್ಲ. ಓಕೆ ಅದೆಲ್ಲಿ ಹೋಗ್ಬೇಕು? ಸೊ ಅದು ಇಲ್ಲಿಂದ ಹೊರಗಡೆ ಹೋಗ್ತದೆ, ಅದಕ್ಕೆ ಆಹಾರ ಬೇಕೇ ಬೇಕು. ಹ್ಮ್. ಆ ಆಹಾರ ಬೇಕು ಅಂದ್ರೆ ಅದು ಎಲ್ಲಿ ಬರಬೇಕು? ಕಾಡಿನಿಂದ ಹೊರಗೆ ಬಂತು, ಓಕೆ ಬಂದು ಊರುಗಳಲ್ಲಿ ಬಂದು ನಾಯಿಗಳನ್ನ ಮತ್ತೆ ಕುರಿಗಳನ್ನ ಹಸುಗಳನ್ನ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಓಕೆ ಸೊ ಅದು ಏನಾಗ್ತಾ ಇದೆ ಅಂದ್ರೆ ಒಂದು ಕಡೆಯಿಂದ ಕಾಡಿನ ನಾಶ ಆಗ್ತಾ ಇದೆ. ಹ್ಮ್. ಅದರಿಂದ ಈಗ ನಾಗರಹೊಳೆ ಅರಣ್ಯದಲ್ಲಿ 100 ಚಿರತೆ ಇರೋ ಜಾಗ ಇದ್ದಿದ್ದು ಹ್ಮ್. ಮತ್ತೇನೋ ನೀವು ಒಂದು ರೋಡ್ ಮಾಡಿದ್ರಿ ಹ್ಮ್. ಅಥವಾ ಬೇರೆ ಅಭಿವೃದ್ಧಿ ಯೋಜನೆಗಳನ್ನು ಮಾಡಿದಾಗ ಆ 1-2 ಚಿರತೆಗೆ ಜಾಗ ಕಮ್ಮಿ ಆಯ್ತು. ಹೌದು 98 ಚಿರತೆ ಮಾತ್ರ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಅನ್ನುವಂತ ಪರಿಸ್ಥಿತಿ ಆದಾಗ 100 ಚಿರತೆಯಲ್ಲಿ 2 ಚಿರತೆ ಕಾಡಿಂದ ಹೊರಗೆ ಹೋಗ್ಲೇಬೇಕು. ಹೌದು ಸೊ ಈ ತರ ಕಾರಣಗಳಿಂದ ಅವು ಮನುಷ್ಯನ ಮೇಲೆ ಅಟ್ಯಾಕ್ ಮಾಡ್ತಾ ಇದಾವೆ, ಊರುಗಳಿಗೆ ಬರ್ತಾ ಇದಾವೆ, ಮತ್ತೆ ನಾಯಿಗಳು, ಕುರಿಗಳು, ಹಸುಗಳು, ಈ ತರ ಪ್ರಾಣಿಗಳ ಮೇಲೆ ಅವುಗಳ ಅಟ್ಯಾಕ್ ಆಗ್ತಾ ಇದೆ. ಓಕೆ ಇನ್ನು ಕೆಲವರು ಎಲ್ಲಿ ಆನೆಗಳನ್ನ ಜಾಸ್ತಿ ನೋಡ್ತಾರೆ ಆ ಜನಗಳು ಹೇಳೋ ಪ್ರಕಾರ ಕೆಲವೊಂದು ಮಾತಿದೆ. ಅವರ ಪ್ರಕಾರ ಗುಂಪಲ್ಲಿ ಬರೋ ಆನೆಗಳು ಅಟ್ಯಾಕ್ ಮಾಡಲ್ಲ, ಸಿಂಗಲ್ ಆಗಿ ಯಾವ್ದೇ ಆನೆ ಬಂದ್ರೆ ಅದು ಮಾತ್ರ, ಒಂಟಿ ಸಲಗ ಅಂತ ಹೇಳ್ತಾರೆ, ಅದು ಮಾತ್ರ ಅಟ್ಯಾಕ್ ಮಾಡುತ್ತೆ. ಮತ್ತೆ ಆನೆಗಳು ಗೊನೆಗಳನ್ನು ಬಾಳೆ ತೋಟಕ್ಕೆ ನುಗ್ಗಿದ್ರೆ ಅಲ್ಲಿನ ಬಾಳೆ ಗೊನೆ ಇರೋ ಮರವನ್ನು ಬೀಳ್ಸುತ್ತೆ ಹೊರತು ಅಲ್ಲಿಂದ ಗೊನೆ ತಿನ್ನೋದಿಲ್ಲ, ಕಟ್ ಮಾಡಿಟ್ಟಿರೋ ಗೊನೆ ಮಾತ್ರ ತಿನ್ನುತ್ತೆ ಅಂತ ಕೆಲವೊಂದು ವಾಡಿಕೆ ಮಾತುಗಳಿದೆ. ಇನ್ನು ಯಾರನ್ನಾದ್ರೂ ಆನೆ ಕೊಂದ್ರೆ 3 ದಿನ ಅದೇ ಪ್ಲೇಸ್ ಅಲ್ಲಿ ಅಲ್ಲೇ ಸುತ್ತಮುತ್ತ ತಿರುಗಾಡ್ತಾ ಇರುತ್ತೆ, ಆ ತರ ಎಲ್ಲ ಮಾತಿದೆ. ಯಾವುದು ನಿಜನಾ ಅಂತ? ನೋಡಿ, ಈಗ ಗುಂಪಾನೆಗಳು ಒಂದು ಲೆಕ್ಕದಲ್ಲಿ ನಿಜ. ಯಾಕೆಂದ್ರೆ ಗುಂಪಾನೆಗಳು ಹೆಚ್ಚಾಗಿ ಹೆಣ್ಣಾನೆಗಳು. ಓಕೆ ಗುಂಪಾನೆಗಳು ನೀವು ತುಂಬಾ ಹತ್ರ ಹೋಗಿ ಅದಕ್ಕೆ ತೊಂದರೆ ಕೊಟ್ಟಿದ್ರೆ ಅವು ನಮ್ಮ ಮೇಲೆ ದಾಳಿ ಮಾಡ್ತವೆ, ಅದ್ರ ಬಗ್ಗೆ ಯಾವುದೇ ಸಂದೇಹ ಬೇಡ. ಓಕೆ ಆನೆಗಳೆಲ್ಲೋ ಇಲ್ಲಿ ನಿಮ್ಮಿಂದ ಒಂದು 150-200 ಮೀಟರ್ ದೂರದಲ್ಲಿವೆ, ಅವ್ರ ಪಾಡಿಗೆ ಅವು ಅಲ್ಲಿ ಮೇಯ್ತಾ ಇವೆ. ಆಗ ನೀವು ಇಲ್ಲಿದ್ದೀರಾ ಅಂದ್ರೆ ಆನೆಗಳು ಬಂದು ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಆದ್ರೆ ಈ ಸಿಂಗಲ್ ಆನೆಗಳು ಅಂತ ಹೇಳ್ತೀವಲ್ಲ, ಗಂಡ ಆನೆಗಳು ಮುಖ್ಯವಾಗಿ ಕೆಲವು ಸಲ ಅವಕ್ಕೆ ಮದ ಬಂದಿರುತ್ತೆ. ಮದ ಇದ್ದಾಗ ಆನೆಗಳು ದಾಳಿ ಮಾಡೋ ಸಂದರ್ಭ ಜಾಸ್ತಿ, ಒಂದನೇದಾಗಿ. ಎರಡನೇದಾಗಿ ನೋಡಿ, ಈ ಸಿಂಗಲ್ ಆನೆಗಳಿಗೆ ಏಟಾದಾಗ, ಈಗ ಯಾರು ಶೂಟ್ ಮಾಡಿರ್ತಾರೆ, ಅದಕ್ಕೆ ಒಂದ್ ಕಣ್ಣಿಗೇನೋ ಪೆಟ್ಟಾಗಿರುತ್ತೆ, ಮತ್ತೆಲ್ಲೋ ಕೈಗೆಲ್ಲೋ ಕಾಲಿಗೆಲ್ಲೋ ತಾಗಿರುತ್ತೆ. ಸೊ ಆ ಕೋಪದಲ್ಲಿ ಅವು ಕೂಡ ಅಟ್ಯಾಕ್ ಮಾಡೋ ಸಂದರ್ಭಗಳು ಜಾಸ್ತಿ ಇರ್ತದೆ. ಗುಂಪಾನೆಗಳಲ್ಲಿ ಏನಾಗುತ್ತೆ, ಅವು ಮುಖ್ಯವಾಗಿ ಹೆಣ್ಣಾನೆಗಳು ಅವು ನಮ್ಮಿಂದ ದೂರ ಇದ್ದಾಗ ಏನು ಮಾಡುದಿಲ್ಲ. ಮರಿಗಳಿದ್ದಾಗ ನಾವು ಹತ್ರ ಹೋಗ್ಬಾರ್ದು. ಆ ಒಂದು ಕೇರ್ಫುಲ್ ಅನ್ನ ಅವೇರ್ನೆಸ್ ಅನ್ನ ನಾವು ಹೊಂದಿರ್ಬೇಕಾಗತ್ತೆ. ಇನ್ನೊಂದು ಬಾಳೆ ತಿನ್ನೋದು, ನನಗೆ ಗೊತ್ತಿರೋ ಪ್ರಕಾರ ಆನೆಗಳು ಬಾಳೆ ಗಿಡವನ್ನ ತಿಂತವೆ, ಎಲೆ, ಅದರ ದಿಂಡು ಎಲ್ಲ. ಕೊನೆಯನ್ನ ತಿಂದಿರೋದು ನಾನು ನೋಡಿಲ್ಲ. ಸೊ ಅವರು ಹೇಳಿರೋದು ಸರಿ ಇರ್ಬೋದು. ನನಗೆ ಅದದ್ದು ಪೂರ್ತಿಯಾಗಿ ಅದು ಇಲ್ಲ ಅಂತ ಹೇಳಲಿಕ್ಕೆ ನನ್ನ ಅನುಭವ ಅಷ್ಟು ಸೀಮಿತವಾಗಿದೆ. ಇಲ್ಲ, ಯಾಕೆಂದ್ರೆ ಅವರು ದಿನ ನೋಡ್ತಾ ಇರ್ತಾರೆ, ಅದನ್ನ ಅನುಭವಿಸ್ತಾ ಇರ್ತಾರೆ. ಸೊ ಅವ್ರಿಗೆ ನೋಡಿರ್ಬೋದು. ಮತ್ತೇನಂದ್ರೆ, ಈ ಆನೆಗಳು ಹೀಗೆ ಒಂದ್ ತರದ ಬಿಹೇವ್ ಮಾಡ್ತವೆ, ವರ್ತನೆ ಮಾಡ್ತವೆ ಅನ್ನೋದು ನಾವು ಅನ್ಕೊಳ್ಳೋದು ಕಷ್ಟ. ಒಂದು ಜನರಲ್ ಆಗಿ ಹೇಳ್ಬೋದು, ಆದ್ರೆ ಒಂದೊಂದು ಆನೆನೂ ಒಂದೊಂದ್ ತರ. ಹೌದು, ಅವಕ್ಕೆ ಅವರದ್ದೇ ಆದ ಸ್ವಭಾವ, ಅವರದ್ದೇ ಆದ ವ್ಯಕ್ತಿತ್ವ ಇದೆ. ಒಂದ್ ಆನೆ ಜಾಸ್ತಿ ಬೇಗ ಓಡಿಸ್ಕೊಂಡ್ ಬರ್ತದೆ, ಇನ್ನೊಂದ್ ಆನೆ ಸ್ವಲ್ಪ ದೂರದಲ್ಲೇ ನೀವು ಇದ್ದಾಗ ಅದು ದೂರದಿಂದಾನೇ ಹಾಗೆ ಹೊರಟೋಗ್ತದೆ. ಕೆಲವು ಆನೆಗಳು ಬೇಕಂತಾನೆ ನಿಮ್ನ ಅಡ್ಸ್ಕೊಂಡ್ ಬರೋ ಆನೆಗಳು ಇದಾವೆ. ಅವು ಅವರದ್ದೇ ಆದ ಒಂದು ಪರ್ಸನಾಲಿಟಿ ಇದೆ, ಅವರದ್ದೇ ಆದ ಒಂದು ವ್ಯಕ್ತಿತ್ವ ಇದೆ. ಮತ್ತೆ ಯಾರನ್ನಾದ್ರೂ ಸಾಯಿಸಿದ್ರೆ 3 ದಿನ ಅಲ್ಲೇ ಸುತ್ತಮುತ್ತ ತಿರುಗ್ತಾ ಇರುತ್ತೆ, ಎಲ್ಲೂ ಹೋಗಲ್ಲ ಅಂತ ಹೇಳ್ತಾರೆ, ನಿಜನ? ಅದು ನಾನ್ ನೋಡ್ದಂಗೆ, ನಾನು ಆತರ ಸಿಚುವೇಶನ್ ನೋಡಿಲ್ಲ. ಕೆಲವು ಸಲ ಆನೆ ಸಾಯಿಸಿರೋದು ನೋಡಿದೀನಿ, ಆದ್ರೆ ಅದು ಅಲ್ಲೇ ತಿರುಗ್ತಾ ಇರೋದ್ ಬಗ್ಗೆ ನಂಗೆ ಯಾವುದೇ ಅನುಭವ ಆಗಿಲ್ಲ. ಇಲ್ಲಿ ಒಬ್ಬರನ್ನ ಸಾಯಿಸಿರೋ ಆನೆ ನಾಳೆ ಇನ್ನು ಇಲ್ಲಿಂದ 1-2 ಕಿಲೋಮೀಟರ್ ದೂರ ಹೋಗಿರೋ ಒಂದು ಅನುಭವ ಆಗಿದೆ ನನಗೆ. ಆದ್ರೆ ಅಲ್ಲೇ ಸುತ್ತ ಇರೋದು ನಾನು ನೋಡಿಲ್ಲ. ಅದೇ ನಾನು ಮತ್ತೆ ಹೇಳಿದಾಗೆ, ಅದು ಕೆಲವು ಆನೆಗಳು ಅವುಗಳ ಸ್ವಭಾವ ಆತರ ಇರುತ್ತೆ. ಒಂದೊಂದು ಆನೆಗಳು ಆತರ ಮಾಡಿರ್ಬೋದು. ಜನ ಅದನ್ನ ನೋಡಿ ಆತರ ಒಂದು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಹೇಳಿರ್ತಾರೆ.
ತೀರಾ ಅಲ್ಲಗಳ್ಲಿಕ್ಕೆ ಆಗೋದಿಲ್ಲ. ನನ್ನ ಅನುಭವದ ಪ್ರಕಾರ ನಾನು ಆ ತರದ್ ನೋಡಿಲ್ಲ. ಓಕೆ. ಇನ್ನು ಆನೆಗೆ ಮದ ಬರೋದ್ ಬಗ್ಗೆ ನೀವು ಹೇಳಿದ್ರಿ. ಆನೆಗೆ ಮದ ಯಾಕೆ ಏರುತ್ತೆ? ಇನ್ನೊಂದು, ಮದ ಏರಿದ ಆನೆಯನ್ನ ಹೇಗ್ ಪಳಗಿಸ್ತಾರೆ? ಆನೆಗೆ ಮದ ಯಾಕೆ ಇರುತ್ತೆ ಅಂದ್ರೆ, ನೋಡಿ, ಒಂದು ಮೇಟಿಂಗ್ ಅಂತ ಅಂತಾರೆ. ಅವು ವಂಶಾಭಿವೃದ್ಧಿ ಮಾಡುವ ಸೀಸನ್ ಓಕೆ. ಆನೆಗಳಿಗೆ. ಮದ ಬಂದಾಗ ಅವು ವಂಶಾಭಿವೃದ್ಧಿ ಮಾಡೋಕೆ ರೆಡಿ ಆಗಿರ್ತವೆ. ಈಗ ನಾಯಿಗಳಲ್ಲೇ ತಗೊಂಡ್ರೆ ಕೆಲವು ತಿಂಗಳಲ್ಲಿ ನಾಯಿ ವಂಶಾಭಿವೃದ್ಧಿ ಮಾಡ್ತದೆ ಅಲ್ವಾ, ಈ ತಿಂಗಳಿಂದ ಈ ತಿಂಗಳ ಅಂತ ಒಂದು ಪೀರಿಯಡ್ ಇರ್ತದೆ. ಅದೇ ತರ ಆನೆಗಳಿಗೂ ಕೂಡ ಆಗ ಆದಾಗ ಓಕೆ, ಬಾಡಿಯಲ್ಲಿ ಹಾರ್ಮೋನ್ಗಳ ಚೇಂಜ್ ಆಗ್ತದೆ. ಮದ ಬಂದಾಗ ಇಲ್ಲಿ 2 ಗ್ಲ್ಯಾಂಡ್ ಇರ್ತವೆ ಆನೆ 2 ತಲೆ ಕಿವಿಯ ಮೇಲೆ. ಸೊ ಅಲ್ಲಿ ಒಂದು ತರದ ದ್ರವ ಸ್ರವಿಸ್ತಾ ಇರ್ತದೆ. ಓಕೆ. ಅದು ಕೆಳಗಡೆ ಹಿಂಗ್ ಹರಿತಾ ಇರ್ತದೆ. ಅದ್ ನೋಡಿದಾಗ ಆನೆಗೆ ಮದ ಬಂದಿದೆ ಅಂತ ಗೊತ್ತಿರುತ್ತೆ. ಇನ್ನು ಮದ ಬಂದಿರುವ ಆನೆಯನ್ನು ಪಳಗಿಸೋದು ಅಂದ್ರೆ, ಬಹುಶಃ ಏನ್ ಮಾಡ್ತಾರೆ ಅಂದ್ರೆ, ಮದ ಬಂದಿರುವ ಆನೆಗಳನ್ನ ಹಾಗೆ ಹಿಡಿಯೋದಿಲ್ಲ. ಮೊದಲನೇದಾಗಿ ಅದು ಮದ ಇಳಿದ ಮೇಲೆ ಹಿಡಿತಾರೆ, ಆಮೇಲೆ ಹಿಡಿದ್ಮೇಲೆ ಪಳಗಿಸ್ತಾರೆ. ಇನ್ನು ಪಳಗಿಸಿದ ಆನೆಗೆ ಮದ ಬಂದಾಗ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಅದು ಮತ್ತೆ ಆನೆಯ ಸ್ವಭಾವದ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾನು ದುಬಾರಿಯಲ್ಲಿ ರಿಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಗೋಪಿ ಅಂತ ಒಂದು ಆನೆ ಇತ್ತು, ಈಗೂ ಇದೆ. ಅದು ಈಗ ದಸರಾಕ್ಕೂ ಹೋಗಿದೆ ಗೋಪಿ. ಆ ಆನೆ ಏನ್ ಮಾಡ್ತಿತ್ತಂದ್ರೆ, ಅದಕ್ಕೆ ಮದ ಬಂದಾಗ ಯಾರು ಹತ್ರ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಮಾವುತ ಕೂಡ ಆನೆ ಹತ್ರ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದನ್ನ ಹೋಗಿ ಒಂದ್ ಮರಕ್ಕೆ ಕಟ್ಟಾಕವ್ರು, ದೂರದಿಂದಾನೇ ಅದಕ್ಕೆ ಆಹಾರ ಕೊಡೋರು, ಹುಲ್ಲು ನೀರು ಎಲ್ಲ ದೂರದಿಂದಾನೇ ಕೊಡೋರು. ಅದು ಮದ ಇಳಿದ್ಮೇಲೆ ಮಾತ್ರ ಆನೆಯನ್ನ ಬಿಚ್ಕೊಂಡ್ ಬರೋರು. ಹತ್ರ ಹೋದ್ರೆ ಅದು ಓಡಿಸ್ಕೊಂಡು ಬರೋದು. ಮದ ಇಲ್ದೇ ಇರುವಾಗ ಆನೆ ತುಂಬಾ ಸಾಧುವಾದ ಆನೆ, ಮಾವುತ ಹೇಳಿದ್ದೆಲ್ಲ ಕೇಳೋದು. ಅದೇ ತರ ಇನ್ನೊಂದು ಬೇರೆ ಆನೆಗಳಿದ್ವು, ಅವಕ್ ಮದ ಬಂದಾಗ ಅವು ಮಾವುತನ ಮಾತನ್ನ ಕೇಳುವ ಆನೆಗಳು ಇದಾವೆ. ಸೊ ಅದು ಒಂದೊಂದು ಆನೆಯ ವೈಯಕ್ತಿಕ ವಿಚಾರ. ಕೆಲವು ಆನೆಗಳು ಮದ ಬಂದಾಗ ಯಾರ ಮಾತನ್ನು ಕೇಳೋದಿಲ್ಲ, ಅವು ಹೆಂಗ್ ಬೇಕೋ ಹಂಗೆ ಇರ್ತವೆ. ಅಥವಾ ಅಲ್ಲಿ ಕ್ಯಾಂಪಿಂದ ಬಿಟ್ಟು ಸೀದಾ ಕಾಡಿಗೆ ಹೋದ ಆನೆಗಳು ಇದಾವೆ. ಇನ್ನು ಕೆಲವು ಆನೆಗಳು ಮದ ಬಂದಾಗ ಮಾವುತ ಹೇಳಿದ್ದನ್ನು ಕೇಳ್ತವೆ, ಕೆಲಸ ಮಾಡ್ತವೆ, ಟಿಂಬರ್ ಎಳಿಲಿಕ್ಕೆ ಹೋಗ್ತವೆ. ಈ ತರ ಕೆಲಸ ಮಾಡಿರುವ ಆನೆಗಳು ಇದಾವೆ. ಓಕೆ. ಇನ್ನು ಆನೆಗಳಲ್ಲಿ ಗಂಡು ಆನೆ ಮತ್ತೆ ಹೆಣ್ಣು ಆನೆ, ಈಗ ಎದುರುಗಡೆ ಆನೆ ಬರ್ತಾ ಇದೆ ಅಂದ್ರೆ ಗಂಡು ಆನೆ ಹೆಣ್ಣು ಆನೆ ಅಂತ ಕಂಡುಹಿಡಿಯೋದು ಹೇಗೆ? ಈಗ ನೋಡಿ, ಈಗ ಆನೆಗಳಲ್ಲಿ 2 ಪ್ರಭೇದಗಳಿದೆ. ಈಗ ಒಂದು ಏಷ್ಯಾದ ಆನೆಗಳು ಅಂತ ಕರೆಯೋದು, ಅದು ನಮ್ಮ ಭಾರತದಲ್ಲಿ ಕಾಣ್ತದೆ, ಏಷ್ಯಾದ ಬೇರೆ ಬೇರೆ ದೇಶಗಳಲ್ಲಿ ಕಾಣ್ತದೆ. ಇನ್ನೊಂದು ಆಫ್ರಿಕಾದ ಆನೆಗಳು. ಆಫ್ರಿಕಾದ ಆನೆಗಳಲ್ಲಿ 2 ಗಂಡು ಮತ್ತು ಹೆಣ್ಣು ಆನೆಗಳಿಗೆ ಕೊಂಬು ಅಥವಾ ದಂತ, ಗಂಡು ಮತ್ತು ಹೆಣ್ಣು 2 ಆನೆಗಳಿಗೆ ಇರ್ತದೆ. ಏಷ್ಯಾದ ಆನೆಗಳಿಗೆ ಕೇವಲ ಗಂಡಾನೆಗೆ ಮಾತ್ರ ದಂತ ಇರ್ತದೆ, ಕೊಂಬಿರ್ತದೆ. ಹೆಣ್ಣಾನೆಗೆ ಇರುವುದಿಲ್ಲ. ಇದ್ರೂ ಒಂದ್ ಸಣ್ಣ, ಅದು ಟಶಸ್ ಅಂತ ಅಂತಾರೆ, ಅದು ಒಳಗಡೆ ಇರ್ತದೆ. ಕೆಲವು ಆನೆಗಳಿಗೆ ಸ್ವಲ್ಪ ಹೊರಗಡೆ ಕಾಣ್ಬೋದು, ತುಂಬಾ ಚಿಕ್ಕದಾಗಿರ್ತದೆ. ಕೆಲವು ಅಪವಾದಗಳು ಇದೆ ಈ ರೂಲ್ಸ್ಗೆ. ಕೆಲವು ಗಂಡಾನೆಗಳಿಗೆ ಅದು ದಂತ ಇರುವುದಿಲ್ಲ, ಹುಟ್ಟದಾಗಿಂದಾನೇ ಇರುವುದಿಲ್ಲ. ಅವುಗಳನ್ನ ಮಖನ ಅಂತ ಕರೀತಾರೆ. ಈಗ ನೀವು ಕೇಳಿರ್ಬೋದು, ಕೇರಳಕ್ಕೆ ಒಂದು ಆನೆ ಹೋಗಿ ಒಬ್ಬ ಸಾಯಿಸ್ತು, ಕರ್ನಾಟಕದಲ್ಲಿ ಹಿಡಿದ ಆನೆ ಒಂದು ಮಕನ ಆನೆ ಅಂತ ಎಲ್ಲ ಪೇಪರ್ ಅಲ್ಲಿ. ಮಕನ ಅಂದ್ರೆ ಅಷ್ಟೇ, ಮಕನ ಅಂದ್ರೆ ಗಂಡಾನೆ ಆಗಿರ್ತದೆ, ಆದ್ರೆ ಅದಕ್ಕೆ ದಂತ ಇರುವುದಿಲ್ಲ. ಓಕೆ ಸರ್, ಆನೆಗಳಿಗೆ ಮದೆ ಇರುತ್ತೆ. ಮದೆ ಇರೋದು ಅನ್ನೋದಕ್ಕಿಂತ ಕಾಡಾನೆಗಳನ್ನ ಹಿಡಿದು ತಗೊಂಡ್ಬರ್ತಾರೆ. ಅದು ಕೂಡ ಸಾಕಿದ ಆನೆ ಕೈಲಿ ಹೊಡಿಸಿ, ಅದೊಂದು ಪ್ರೊಸೆಸ್ಸೇ ಇದೆ. ಅಂತ ಆನೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ, ಅವುಗಳನ್ನ ದಸರಾಗೆ ಅಂತ ಅವುಗಳನ್ನ ಕಳಿಸಲಾಗುತ್ತಾ ಅಥವಾ ಬರೀ ಸಾಕೋದಕ್ಕಂತಲೇ ಇಟ್ಕೊಳ್ತಾರೆ? ನೋಡಿ, ನಮ್ಮ ಭಾರತದಲ್ಲಿ ಆನೆಗಳು ಅಂದ್ರೆ ಒಂದು ಪೂಜ್ಯ ಭಾವನೆ ಇದೆ. ಆನೆಗಳನ್ನ ಪೂಜೆ ಮಾಡ್ತಾರೆ, ದೇವಸ್ಥಾನಗಳಲ್ಲಿ ಆನೆಗಳನ್ನ ಇಡ್ತಾರೆ, ಅಥವಾ ದಸರಾ ಈ ಸಮಯದಲ್ಲಿ ಆನೆಗಳಿಗೆ ವಿಶೇಷವಾದ ಪೂಜೆ ಸಲ್ಲಿಸ್ತಾರೆ. ಒಂದು ವಿಶೇಷವಾದ ಸ್ಥಾನಮಾನ ಇದೆ. ಆದ್ರಿಂದ ಈಗ ಈ ತರ ಆನೆ ಮತ್ತು ಮಾನವ ಸಂಘರ್ಷ ಆಗ್ತದಲ್ಲ, ಈ ಸಮಯದಲ್ಲಿ ಆನೆಗಳು ಏನಾದ್ರೂ ಮನುಷ್ಯರ ಮೇಲೆ ದಾಳಿ ಮಾಡಿದ್ರೆ, ಮತ್ತೇನೋ ತೊಂದರೆ ಆದ್ರೆ ಮನುಷ್ಯರಿಗೆ, ಅಥವಾ ಬೆಳೆ ನಾಶ ಮಾಡಿದ್ರೆ, ಅಂತ ಆನೆಗಳನ್ನ ಸಾಯಿಸೋದಿಲ್ಲ. ಸಾಯಿಸೋದು ನಿಷಿದ್ಧ ಆಗಿದೆ ಭಾರತದಲ್ಲಿ. ಸೊ ಕೆಲವು ಸಲ ಚಿರತೆಗಳನ್ನ ಸಾಯಿಸಿದ್ದಿದೆ, ಕೆಲವು ಸಲ ಹುಲಿಗಳನ್ನ ಗುಂಡೊಡೆದು ಸಾಯಿಸಿದ್ದಿದೆ. ಆದ್ರೆ ಆನೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ, ಅದನ್ನ ಹಿಡಿದು ದುಬಾರೆ ಮತ್ತೆ ಸಕ್ರೆ ಬೈಲ್ ಈ ತರ ಕ್ಯಾಂಪ್ ಗಳಿಗೆ ತಗೊಂಡೋಗ್ತಾರೆ. ಅಲ್ಲಿ ತಗೊಂಡೋಗಿ ಆನೆಗಳಿಗೆ ಒಂದು ರೀತಿಯ ತರಬೇತಿಯನ್ನು ಕೊಡ್ತಾರೆ. ಆ ತರಬೇತಿಯಲ್ಲಿ ಅವು ಮನುಷ್ಯರ ಜೊತೆ ಹೇಗೆ ಬದುಕಬೇಕು, ನೋಡಿ, ಆ ತರಬೇತಿಯಲ್ಲಿ ಅವು ಎಲ್ಲಿರ್ತವೆ, ಈ ತರ ಒಂದು ದಾಳಿ ಆಗೋಕ್ಕಿಂತ ಮುಂಚೆ ಅವು ಕಾಡಾನೆಗಳಾಗಿರ್ತವೆ. ಹೆಸರೇ ಸೂಚಿಸುವಂತೆ ಅವು ಊರಿನಲ್ಲಿ ಇರೋದಿಲ್ಲ, ಬಂದು ಹೋಗಿ ಮಾಡ್ತಾ ಇರ್ತವೆ. ಆದ್ರೆ ಮನುಷ್ಯ ಹೇಳಿದ್ದನ್ನ ಕೇಳೋದಿಲ್ಲ. ಅವು ಕಾಡಾನೆಗಳಾಗಿರ್ತವೆ.
ಈ ತರ ಹಿಡ್ಕೊಂಡ್ ಬಂದ್ಮೇಲೆ ಅವು ಊರಿನಲ್ಲಿ ಇರೋ ತರ ಅವಕ್ಕೆ ಒಂದು ಟ್ರೈನಿಂಗ್ ಅನ್ನ ಕೊಡ್ಬೇಕಾಗತ್ತೆ. ಆ ಟ್ರೈನಿಂಗ್ ಕೊಡ್ಲಿಕ್ಕೆ ನಮ್ಮಲ್ಲಿ ಮಾವುತರು ಇದ್ದಾರೆ. ಮಾವುತರು ಅಂದ್ರೆ ಅವರು ತುಂಬಾ ಎಕ್ಸ್ಪರ್ಟ್ಸ್. ಓಕೆ. ಅವರಿಗೆ ಆನೆಗಳಿಗೆ ಯಾವ ರೀತಿ ಒಂದು ಟ್ರೈನಿಂಗ್ ಕೊಟ್ಟು ಅವುಗಳ ಕೈಲಿ ಕೆಲಸ ಮಾಡಿಸೋದು ಅಥವಾ ಅವು ಮನುಷ್ಯರಿಗೆ ಸಹಾಯ ಮಾಡೋ ತರ ಇರೋದು ಹೇಗೆ ಮಾಡ್ಬೇಕಂತ ಗೊತ್ತಿದೆ. ಅದು ಇವತ್ತಿನ ಮತ್ತು ನಿನ್ನೆಯ ಜ್ಞಾನ ಅಲ್ಲ. ಈಗ ನೋಡಿ, ನಮ್ಮ ದೇಶದಲ್ಲಿ 1000 ವರ್ಷಗಳಿಂದ ಆನೆಗಳನ್ನ ಪಳಗಿಸೋ ಒಂದು ಪದ್ಧತಿ ಇದೆ. ಹೌದು. ಈಗ ಕರ್ನಾಟಕದಲ್ಲಿ ಜೇನು ಕುರುಬ ಆದಿವಾಸಿ ಜನರು ಅದರಲ್ಲಿ ತುಂಬಾ ಪರಿಣಿತರು. ಸೊ ಅವರು ಏನ್ ಮಾಡ್ತಾರೆ ಅಂದ್ರೆ, ಈ ತರ ಆನೆಗಳು ಹೋಗಿ ಜನರನ್ನ ಸಾಯಿಸಿದಾಗ ಜನ ಗಲಾಟೆ ಮಾಡ್ತಾರಲ್ವಾ, ಸೊ ಅದಕ್ಕೆ ಒಂದು ಆನೆಗಳನ್ನ ಅಲ್ಲಿಂದ ಹಿಡ್ಕೊಂಡ್ಬಂದು ಕ್ಯಾಂಪ್ಗೆ ಹಾಕಿ ಅವಕ್ಕೆ ಟ್ರೈನಿಂಗ್ ಕೊಟ್ಟು ಅದನ್ನ ದಸರಾ ಕಳಿಸ್ಲಿಕ್ಕೋ ಮತ್ತೇನಕ್ಕೋ ಒಂದು ವಿಧಾನ ಇದೆ. ಅವ್ರು ಹೋಗಿ ಆನೆಗಳನ್ನ ಹೇಗೆ ಹಿಡಿತಾರೆ ಅಂದ್ರೆ, ಸಾಕಾನೆಗಳು ಇರ್ತಾವಲ್ಲ ಅವುಗಳನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂದು ಆನೆ ಹಿಡಿಲಿಕ್ಕೆ ಸುಮಾರು 4 ರಿಂದ 6 ಸಾಕಾನೆಗಳನ್ನ ಆ ಜಾಗಕ್ಕೆ ಹೋಗಿ ಯಾವ ಆನೆ ಹಿಡಿಬೇಕು ಅನ್ನೋದನ್ನ ಅದನ್ನ ಟ್ರ್ಯಾಕ್ ಮಾಡ್ತಾರೆ ಫಸ್ಟ್. ಆನೆ ಎಲ್ಲಿದೆ ಅಂತ. ಸೊ ಅದನ್ನ ಹಿಂದಿನ ದಿನ ನೋಡ್ತಾರೆ, ಮರ್ದಿನ ನೋಡ್ತಾರೆ, ಗಮನಿಸ್ತಾ ಇರ್ತಾರೆ. ಈ ಸಾಕಾನೆಗಳ ಮೇಲೆ ಮಾವುತರು ಮತ್ತೆ ಒಬ್ರು ವೆಟರ್ನರಿ ಡಾಕ್ಟರ್ ಮತ್ತೆ ಒಬ್ರು ಶಾರ್ಪ್ ಶೂಟರ್ ಇವ್ರು ಹೋಗಿ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಒಂದಿಷ್ಟು ಅನಸ್ತೇಶಗಳನ್ನ ಹೊಡಿಬೇಕಾಗ್ತದೆ. ಡಾರ್ಟ್ ಮಾಡೋದು ಅಂತ ಅಂತಾರೆ. ಹಾಕಿದಾಗ ಆನೆಗಳು ಎಚ್ಚರ ತಪ್ಪಿ ಬಿಡ್ತವೆ. ಈ ಆನೆ ಸಾಕಾನೆ ಮೇಲೆ ಕೂತಿರುವ ಶಾರ್ಪ್ ಶೂಟರ್ಗಳು ಅದನ್ನ ಗನ್ಗಳಲ್ಲಿ ಸ್ಪೆಷಲ್ ಆದ ಒಂದು ಗನ್ಗಳಿರ್ತವೆ ಅದನ್ನ ಶೂಟ್ ಮಾಡ್ಲಿಕ್ಕೆ. ಆ ಗನ್ಗಳನ್ನ ತಗೊಂಡೋಗಿ ಕಾಡಾನೆಗೆ ಶೂಟ್ ಮಾಡ್ತಾರೆ. ಅದು ಸ್ವಲ್ಪ ಅಲ್ಲಿ ಶೂಟ್ ಮಾಡಿದ್ದೆ ಸ್ವಲ್ಪ ದೂರ ಹೋಗಿ ಬೀಳುತ್ತೆ, ಎಚ್ಚರ ತಪ್ಪಿ ಬೀಳುತ್ತೆ. ಆಗ ಸಾಕಾನೆಗಳು ಒಂದು 5-6 ಸಾಕಾನೆಗಳಲ್ಲಿ ಹೋಗಿ ಅದರ ಕಾಲುಗಳನ್ನ ಕಟ್ತಾರೆ, ದಪ್ಪ ದಪ್ಪ ಹಗ್ಗಗಳಿಂದ ಕಟ್ತಾರೆ, ಅದರ ಕತ್ತನ್ನ ಕಟ್ತಾರೆ. ಆಮೇಲೆ ಅದಕ್ಕೆ ಎಚ್ಚರ ಬಂದಾಗ ಈ ಸಾಕಾನೆಗಳೆಲ್ಲ ಅದರ ಸುತ್ತುವರ್ಕೊಂಡಿರ್ತವೆ. ಅದು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇರುತ್ತೆ, ಆದ್ರೆ ಇವು ಬಿಡೋದಿಲ್ಲ. ಸೊ ಎಲ್ಲ ಸಾಕಾನೆಗಳು ಸುತ್ತಗಟ್ಟಿ ಅದನ್ನ ಹಿಡಿತವೆ. ಹಿಡಿದು ಹಗ್ಗ ಕಟ್ಟಿ ಅದಕ್ಕೆ ಮತ್ತೆ ಇನ್ನೊಂದು ತರದ ಮತ್ತು ಬರ್ಸುವ ಇಂಜೆಕ್ಷನ್ ಕೊಟ್ಟು ಅದನ್ನು ಸ್ವಲ್ಪ ಡೌನ್ ಮಾಡ್ತಾರೆ, ಅದರ ಎನರ್ಜಿ ಲೆವೆಲ್ ಅನ್ನ ಮಾಡಿ ಅದನ್ನ ಟ್ರಕ್ ಗಳಲ್ಲಿ ಕ್ರೇನ್ ಮೂಲಕ ತುಂಬಿ ಕ್ಯಾಂಪ್ ಗಳಿಗೆ ತಗೊಂಡ್ಬರ್ತಾರೆ. ಹೀಗೆ ಕ್ಯಾಂಪ್ ಗಳಲ್ಲಿ ತಂದ ಮೇಲೆ ಅದನ್ನ ಪಳಗಿಸ್ಬೇಕು. ನೀವು ಹಾಗೆ ತಂದ್ರೆ ಅದು ಆಲ್ರೆಡಿ ಒಂದು 5-6 ಜನನ್ನ ಸಾಯಿಸಿರುತ್ತೆ. ಅದು ಕಾಡಾನೆ ಆಗಿರುತ್ತೆ, ಮನುಷ್ಯರ ಜೊತೆ ಇರಕ್ಕೆ ಇಷ್ಟಪಡೋದಿಲ್ಲ. ಅಲ್ಲಿ ಒಂದು ಕ್ರಾಲ್ ಅನ್ನುವ ಒಂದು ಸಿಸ್ಟಮ್ ನಮ್ಮ ಕ್ಯಾಂಪ್ ಗಳಲ್ಲಿ ಇದೆ. ಅದು ಮೂಲತಃ ಶ್ರೀಲಂಕಾದಿಂದ ಬಂದಿರುವ ಒಂದು ತಂತ್ರ ಅಂತ ಅಂತಾರೆ. ಕ್ರಾಲ್ ಗಳಲ್ಲಿ ಅದು ಜೈಲಿನ ತರ ಮರದ ದಿಮ್ಮಿಗಳನ್ನ ಹಾಕಿ ಮಾಡಿರ್ತಾರೆ. ಆ ಕ್ರಾಲ್ ನಲ್ಲಿ ಸಾಕಾನೆಗಳನ್ನ ಇಡ್ತಾರೆ, ಕಾಡಾನೆಗಳನ್ನ ಹಿಡ್ಕೊಂಡ್ ಬಂದಿದ್ದು. ಅದಕ್ಕೆ ಆಮೇಲೆ ದಿನ ಊಟ ಕೊಡಕ್ ನೋಡ್ತಾರೆ, ಅದು ತಿನ್ನೋದಿಲ್ಲ. ಅದಕ್ಕೆ ಯಾಕೆ ಅಂದ್ರೆ ಅದು ಕಾಡಲ್ಲಿರೋ ಆನೆ ಈ ತರ ಒಂದು ಜೈಲಲ್ಲಿ ಹಾಕಿದಾಗ ಅದಕ್ಕೆ ತಪ್ಸ್ಕೊಂಡು ಹೋಗಕ್ಕೆ ನೋಡ್ತಾ ಇರುತ್ತೆ. ಅಲ್ಲಿ ಮಾವುತರುಗಳು ಅವರ ಇಡೀ ಫ್ಯಾಮಿಲಿ ಹೋಗಿ ಆ ಕ್ರಾಲ್ಗಳಲ್ಲೇ ಹತ್ರನೇ ಒಂದು ಸಣ್ಣ ಗುಡಿಸಲು ತರ ಮಾಡ್ಕೊಂಡು ಅಲ್ಲೇ ಇರ್ತಾರೆ. ಅದ್ ದಿನ ನೋಡ್ತಾರೆ ಅದು ಏನ್ ತಿನ್ನತ್ತೆ, ಏನ್ ಕುಡಿಯತ್ತೆ ಅಂತ. ನಿಧಾನ ಅದ್ರದ್ದು ಕೋಲ್ಗಳಿಂದ ಅದ್ರ ಮೈಯನ್ನೆಲ್ಲ ಸವರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ 1-2-3 ತಿಂಗಳ ಅದಕ್ಕೆ ಬೇರೆ ಬೇರೆ ತರದ ಭಾಷೆಗಳನ್ನ, ಅವ್ರದ್ದೇ ಆದ ಭಾಷೆ ಇರುತ್ತೆ ಆನೆಗೆ ಹೇಳೋದು. ಆ ಭಾಷೆಗಳನ್ನ ಹೇಳ್ಕೊಟ್ಟು ಅದಕ್ಕೆ ಒಂದ್ ಕಡೆಯಿಂದ ಅದಕ್ಕೆ ಅದು ಈಗ ಒಂದು ಏನೋ ಒಂದು ಕಡ್ಡಿ ಎತ್ತು ಅನ್ನಕ್ಕೆ ಒಂದು ಭಾಷೆ ಇದೆ. ಹಂಗೆ ಹೇಳಿದ ತಕ್ಷಣ ಆನೆ ಎತ್ತುದಿಲ್ಲ, ಆನೆಗೆ ಭಾಷೆ ಗೊತ್ತಿಲ್ಲ, ಕಾಡಾನೆ ಅದು. ಅದಕ್ಕೆ ಆ ಭಾಷೆನ ಕಲ್ಸ್ಬೇಕಾದ್ರೆ ತೋರಿಸ್ತಾರೆ, ಎತ್ತು ಅಂತ ಹೇಳಕ್ಕೆ ಆ ತರ ಮಾಡಿ ತೋರಿಸಿ ಅದು ಎತ್ತದಾಗ ಒಂಚೂರು ಬೆಲ್ಲ ಕೊಡ್ತಾರೆ. ಸೊ ಆ ತರ ಕೊಟ್ಟಾಗ ಆನೆ ಗೊತ್ತಾಗತ್ತೆ, ನಾನು ಈ ತರ ಕೆಲಸ ಮಾಡಿದ್ರೆ ನಂಗೆ ಏನೋ ಬೆಲ್ಲ ಕೊಡ್ತಾರೆ ತಿನ್ಲಿಕ್ಕೆ ಅಂತ. ಅದೇ ತರ ಮಾಡಿ ಒಂದು 5-6 ತಿಂಗಳ ತಿನ್ಲಿಕ್ಕೆ ಟ್ರೈನಿಂಗ್ ಮಾಡ್ತಾರೆ. ಹಾಗೆ ಆದ್ಮೇಲೆ ಆನೆಯನ್ನ ಕ್ರಾಲಿಂದ ಹೊರಗೆ ತರ್ತಾರೆ. ಮತ್ತೆ ಕಟ್ಟಾಕೊಂಡಿರುತ್ತೆ, ಅಲ್ಲಿ ಹೊರಗಡೆನೂ ಒಂದಿಷ್ಟು ಟ್ರೈನಿಂಗ್ ನಡೀತದೆ. ಅದಾದ್ಮೇಲೆ ಆನೆಗೆ ಮತ್ತು ಮಾವುತನಿಗೆ ಒಂದು ರೀತಿಯ ಬಾಂಡೇಜ್ ಬೆಳೆದಾಗ ಅದು ಮಾವುತ ಹೇಳಿದ ತರ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಸೊ ಮಾವುತನಿಗೆ ಮತ್ತು ಆನೆಗೆ ಒಂದು ಒಳ್ಳೆ ರೀತಿಯ ಸಂಬಂಧ ಇದೆ. ಅವು ಆನೆಗಳು ಮಾವುತರ ಮನೆ ಹತ್ರನೇ ಇರ್ತವೆ. ನಂತರ ಮಾವುತರ ಮಕ್ಕಳು ಆನೆಗಳ ಜೊತೆ ಒಡನಾಟ ಮಾಡ್ಕೋತಿರ್ತವೆ. ಅದೊಂದು ಅವರ ಕುಟುಂಬದ ಒಂದು ಸದಸ್ಯನಂತೆ ನೆಕ್ಸ್ಟ್ ಮುಂದುವರಿತಾ ಹೋಗುತ್ತೆ ಆತರ. ಈಗ ಆನೆಗಳನ್ನ ದಸರಾಕ್ಕೆ ಬಳಸ್ಬೋದಾ? ಅದೇ ಆನೆಗಳನ್ನ ದಸರಾಕ್ಕೆ ಬಳಸ್ತಾರೆ. ದಸರಾಕ್ಕೆ ಬಳಸಲಿಕ್ಕೆ ಕೆಲವು ಕ್ರೈಟೀರಿಯಾ ಏನು ಅಂದ್ರೆ, ಆನೆಗಳು ಮನುಷ್ಯರನ್ನ ನೋಡಿದಾಗ ಗಲಿಬಿಲಿ ಆಗ್ಬಾರ್ದು. ಈಗ ದಸರಾದಲ್ಲಿ 1 ಲಕ್ಷಾಂತರ ಜನ ಇರ್ತಾರೆ.
ಆನೆಗಳು ಅದರ ಜನರ ಮಧ್ಯೆನೆ ಪರೇಡ್ ಮಾಡ್ಕೊಂಡು ಹೋಗ್ತಾ ಇರ್ತವೆ. ಹೌದು. ಸೊ ಆ ಆನೆಗಳಿಗೆ ಮನುಷ್ಯರು ಅಭ್ಯಾಸ ಆಗಿರ್ತಾರೆ. ಈಗ ಕಾಡಾನೆಗಳು ಮನುಷ್ಯರ ಹತ್ರ ಹೋದ್ರೆ ಏನ್ ಮಾಡ್ತವೆ, ಹೊಡಿಲಿಕ್ಕೆ ಬರ್ತವೆ. ಹೌದು. ಈ ದಸರಾ ಆನೆಗಳಿಗೆ ಮನುಷ್ಯರನ್ನ ನೋಡಿ 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 ಅವ್ರ ಜೊತೆ ಒಡನಾಡಿ, ಸೊ ಮನುಷ್ಯರಿಗೆ ಅವ್ರು ಏನು ಮಾಡೋದಿಲ್ಲ, ತಮ್ಗೆ ಅವರಿಂದ ನಮ್ಗೇನು ತೊಂದರೆ ಇಲ್ಲ ಅನ್ನುವಂತ ಒಂದು ನಂಬಿಕೆ ಬಂದ್ಬಿಟ್ಟಿರ್ತದೆ. ಆದ್ರಿಂದ ಅಂತ ಆನೆಗಳನ್ನೇ ಯಾವ ಆನೆಗಳು ಮನುಷ್ಯರ ಮೇಲೆ ದಾಳಿ ಮಾಡೋದಿಲ್ಲ, ಮನುಷ್ಯರ ಜೊತೆ ಹೊಂದಾಡ್ಕೊಂಡು ಹೋಗ್ತವೆ, ಅಂತ ಆನೆಗಳನ್ನೇ ದಸರಾದ ಆನೆಗಳನ್ನಾಗಿ ಸೆಲೆಕ್ಟ್ ಮಾಡ್ತಾರೆ. ಓಕೆ. ಇನ್ನು ಈ ಏನಾರು ಕಾಡಾನೆಗಳು ಊರಿಗೆ ನುಗ್ಗಿದ್ರೆ ಅಲ್ಲಿಯೋ ಜನ ಹೆದರ್ಕೊಳ್ತಾರೆ, ಆನೆಗಳಿಂದ ನಮ್ಮನ್ನು ಕಾಪಾಡಿ ಅಂತಾರೆ. ಆದ್ರೆ ಇಲ್ಲೊಂದು ಕಮ್ಯುನಿಟಿ ಕೇಳ್ಪಟ್ಟಿದೀನಿ, ಬುಡಕಟ್ಟು ಸಮುದಾಯ. ಇವರು ಆನೆಗಳಿಗೆ ಅಂತಲೇ ಒಂದು ದೇವರು, ಆನೆಗಳು ಬಂದ್ರೆ ಪೂಜಿಸ್ತಾರೆ, ಆನೆಗಳಿಗೆ ಅಂತಲೇ ಒಂದು ದೇವರಿದೆ ಅವರಿಗೆ ಅಂತ ಕೇಳ್ಪಟ್ಟೆ. ಯಾವ್ದದು ಅಂತ? ಈಗ ನೀವು ನಾಗರಹೊಳೆ ಅಭಯಾರಣ್ಯದಲ್ಲಿ ಜೇನ್ ಕುರುಬ ಅನ್ನುವ ಒಂದು ಜನಾಂಗ ಇದೆ, ಆದಿವಾಸಿ ಜನಾಂಗ. ಇಲ್ಲಿ ಕೆಲವು ಬೇರೆ ಎರವ ಬಟ್ಟೆ ಕುರುಬ ಅನ್ನೋ ಜನಾಂಗ ಕೂಡ ಇದೆ. ನೋಡಿ, ಇವರು ಕಾಡು ಒಳಗಡೆನೆ ಬದುಕ್ತಾ ಇರೋರು. ಇವರಿಗೆ ಕಾಡಿನಿಂದ ಹೊರಗಡೆ ಹೋಗಿ ಅಂದ್ರೂ ಕೂಡ ಅವ್ರು ಹೋಗೋದಿಲ್ಲ. ಹೌದು. ನಮ್ಗೆ ಇಲ್ಲೇ ಜಾಗ ಕೊಡಿ, ನಾವು ನ್ಯಾಷನಲ್ ಪಾರ್ಕ್ ಒಳಗೆ ಇರ್ತೀವಿ. ಅಲ್ಲಿ ಆನೆಗಳು ದಿನ ಓಡಾಡ್ತಾ ಇರ್ತವೆ, ದಿನ ಅವ್ರಿರೋ ಜಾಗಕ್ಕೆ ಬರ್ತಾ ಇರ್ತವೆ. ದಿನ ಇವರು ಕಾಡಲ್ಲಿ ಸೌದೆ ತರಕ್ಕೋ ಮತ್ತೇನೋ ಸೊಪ್ಪು ತರಕ್ಕೋ ಮತ್ತೆಲ್ಲೋ ಒಂದ್ ಕಡೆಯಿಂದ ಒಂದ್ ಕಡೆ ಓಡಾಡ್ಬೇಕಾದ್ರೂ ಆನೆಗಳು ಸಿಗ್ತವೆ ಇವರಿಗೆ. ಸೊ ಇವರಿಗೆ ಆನೆಗಳಂದ್ರೆ ಅಷ್ಟು ಭಯ ಯಾಕಿಲ್ಲ ಅಂದ್ರೆ, ಇವ್ರು ಹುಟ್ಟದಾಗಿಂದ ಆನೆ ನೋಡ್ತಾ ಇದ್ದಿದ್ದು. ಹೌದು. ಅವರಿಗೆ ಆನೆಗಳ ಸ್ವಭಾವ ಗೊತ್ತಿರುತ್ತೆ, ಯಾವ ಆನೆ ಯಾವ ತರ ಆನೆ ಬಂದ್ರೆ ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಿರುತ್ತೆ. ಕೆಲವು ಆನೆಗಳು ಬಂದಾಗ ಅವರು ಅದನ್ನ ಓಡ್ತಾರೆ, ಮರಗಳನ್ನ ಹತ್ತಿ ತಪ್ಪಿಸ್ಕೋತಾರೆ. ಇನ್ನು ಕೆಲವು ಸಲ ಆನೆ ಇರುವ ಜಾಗವನ್ನು ದೂರದಿಂದಲೇ ಪತ್ತೆ ಹಚ್ಚಿ, ಅವರಿಗೆ ಎಷ್ಟು ಕಿವಿ, ಕಣ್ಣು ಮತ್ತೆ ಮೂಗು ತುಂಬಾ ಶಾರ್ಪ್ ಆಗಿರುತ್ತೆ ಇವ್ರಿಗೆ. ಆನೆ ಒಂದು ಸಣ್ಣ ಸೌಂಡ್ ಮಾಡಿದ್ರು ಅವ್ರಿಗೆ ಗೊತ್ತಾಗುತ್ತೆ. ಆನೆ ನಡಿಬೇಕಾದ್ರೆ ಒಂದು ಸಣ್ಣ ಕಡ್ಡಿ ಚಟ್ ಅಂತ ಮುರಿದ್ರೂ ಇದು ಆನೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಆ ಸ್ಮೆಲ್ಲು ಅಷ್ಟೇ, ಆನೆ ಇದ್ದಾಗ ಒಂದು ತರದ ವಾಸನೆ ಬರ್ತಾ ಇರ್ತದೆ, ಸ್ಮೆಲ್ ಬರ್ತಾ ಇರ್ತದೆ. ಆ ಸ್ಮೆಲ್ ಅನ್ನ ಇವ್ರು ನೋಡ್ಬಿಟ್ಟು ಆನೆ ಈ ಕಡೆ ಎಲ್ಲೋ ಇದೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಆಮೇಲೆ ಅವ್ರ ಕಣ್ಣು ತುಂಬಾ ಶಾರ್ಪ್ ಆಗಿರುತ್ತೆ. ಸೊ ಈ ತರದ ಕಾರಣಗಳಿಂದ ಅವ್ರಿಗೆ ಆನೆಗಳ ಜೊತೆ ಹೇಗೆ ಬದುಕಬೇಕು ಅನ್ನುವ ಟ್ರೈನಿಂಗು ಅವ್ರು ಹುಟ್ಟದಾಗಿಂದಾನೇ ಸಿಕ್ಕಿರುತ್ತೆ. ಈಗ ನಾವೆಲ್ಲೋ ದೂರದ ಸಿಟಿಗಳಲ್ಲಿ ಅಥವಾ ಊರುಗಳಲ್ಲಿ ಇರೋರಿಗೆ ಈ ತರದ ಒಂದು ಸೂಕ್ಷ್ಮವಾದ ಸಂವೇದನೆ ಇರುವುದಿಲ್ಲ. ನಾವು ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಗೆ ನಮ್ಮ ಆಚೆ ಈಚೆ ಏನಾಗ್ತದೆ ಅನ್ನೋ ಗಮನಿಸುವ ಯಾವ ಸ್ಕಿಲ್ಗಳು ಇರೋದಿಲ್ಲ. ಆನೆ ಆಗ್ಲಿ ಯಾವುದೇ ಪ್ರಾಣಿ ಆಗ್ಲಿ ಒಂದ್ ಸಣ್ಣ ಶಬ್ದ ಮಾಡಿದ್ರು ಅದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಮ್ಗೆ ಇರೋದಿಲ್ಲ. ಆದ್ರಿಂದ ಇವರು ಆನೆಗಳ ಜೊತೆ ಬದುಕ್ತಾ ಇರ್ತಾರೆ. ಇದ್ರ ಜೊತೆಗೆ ಅವರಿಗೆ ಒಂದು ನಂಬಿಕೆ ಇದೆ, ಆನೆಗಳು ನಾವ್ ಏನಾದ್ರು ತಪ್ಪು ಮಾಡಿದ್ರೆ ಮಾತ್ರ ನಮ್ ಸಾಯಿಸೋದು. ಆನೆಗಳು ಸುಮ್ನೆ ಬಂದು ನಮ್ಮನ್ನ ಸಾಯಿಸೋದಿಲ್ಲ. ನೀವು ಅವ್ರನ್ನ ಕೇಳಿದ್ರೆ ಹೇಳ್ತಾರೆ, ಇಷ್ಟ ಆನೆ ಇದೆ ಇಲ್ಲಿ, ಅವರು ಆನೆ ಬೇಕಂತ ಬಂದು ಯಾರನ್ನಾರು ಸಾಯಿಸಿದ್ರೆ ದಿನ 10 ಜನ ಸಾಯಿಸ್ಬಿಡ್ಬೋದು. ನಿಜ, ಕಾಡಿನ ಮಧ್ಯೆ ಇರೋರು ಅವ್ರನ್ನೇ ಸಾಯಿಸ್ಬಿಡ್ಬೋದು. ಸೊ ಅವ್ರಿಗೆ ಅದು ಒಂದು ಏನು ತಪ್ಪಾಗಿರುತ್ತೆ, ನಮ್ಮಿಂದ ಏನು ತಪ್ಪಾಗುತ್ತೆ, ನಾವೇನೋ ಆನೆ ಬೈತೀವಿ ಅಥವಾ ದೇವರಿಗೆ ಏನು ತಪ್ಪಾಗಿರುತ್ತೆ ಅಥವಾ ಯಾರಿಗೋ ಮೋಸ ಮಾಡ್ತೀವಿ. ಸೊ ಈ ಎಲ್ಲ ಕಾರಣಗಳಿಂದ ಮಾತ್ರ ಆನೆ ನಮ್ಮನ್ನ ಸಾಯಿಸುತ್ತೆ ಅನ್ನೋ ಒಂದು ಕಲ್ಪನೆ ಇರುತ್ತೆ. ಅದ್ರ ಜೊತೆಗೆ ಈ ತರ ಎಚ್ಚರನೂ ಇರುತ್ತೆ. ಸೊ ಇದೆರಡು ಸೇರ್ಕೊಂಡು ಅವರಿಗೆ ಇಲ್ಲಿ ಬದುಕಲಿಕ್ಕೆ ಒಂದು ಒಳ್ಳೆ ಒಂದು ಸಿಸ್ಟಮ್ ಅನ್ನ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಈ ಆನೆಗಳು ನೀಲಗಿರಿ, ಅಕೇಶಿಯಾದಂತ ಮರಗಳಿರೋ ಜಾಗದಲ್ಲಿ ತಿರುಗಾಡೋದಿಲ್ಲ ಯಾಕೆ ಅಂತ? ಈಗ ತಿರುಗಾಡ್ಲಿಕ್ಕೆ ಶುರು ಮಾಡಿದಾವೆ. ಈಗ ಅವಕ್ಕೆ ಜಾಗನೇ ಇಲ್ಲ ಇಲ್ಲೂ. ಈಗ ನೀಲಗಿರಿ, ಅಕೇಶಿಯಾ ಜಾಗದಲ್ಲಿ ಕೂಡ ಆನೆಗಳು ಕಂಡು ಬರ್ಲಿಕ್ಕೆ ಶುರುವಾಗಿದ್ದಾವೆ. ಈ ನೀಲಗಿರಿ, ಅಕೇಶಿಯಾದ ಪ್ರಾಬ್ಲಮ್ ಏನು ಅಂದ್ರೆ, ಅವು ಇರುವ ಜಾಗದಲ್ಲಿ ಬೇರೆ ಜಾತಿಯ ಸಸ್ಯಗಳು ಬೆಳೆಯುವುದಿಲ್ಲ. ಈಗ ಆನೆಗಳಿಗೆಲ್ಲ ಆಹಾರ ಸಿಗುದಿಲ್ಲ. ಈಗ ಅಕೇಶಿಯಾದಲ್ಲಿ ಸ್ವಲ್ಪ ಸಿಗ್ಬೋದು, ಆ ಚಕ್ಕೆಯನ್ನ ಬಾರ್ಕನ್ನ ಹಿಡಿದು ತಿಂತವೆ. ನೀಲಗಿರಿಯಲ್ಲಿ ಸಿಗುದಿಲ್ಲ. ನೀವು ನೆಡತೋಪುಗಳನ್ನ ಮಾಡಿದಾಗ ಆನೆಗೆ ಸಹಜವಾದಿ ಇರುವ ಆಹಾರ ಯಾವ್ದು, ಹುಲ್ಲುಗಳು ಅಥವಾ ಕೆಲವು ಜಾತಿಯ ಸಸ್ಯಗಳು, ಮರ ಗಿಡ ಅಥವಾ ಹಣ್ಣಿನ ಗಿಡಗಳು, ಈಗ ಹಲಸಿನ ಹಣ್ಣು ಅಥವಾ ಬ್ಯಾಂಬು, ಬಿದಿರು, ಈ ತರದ ಇದನ್ನ ಜಾಸ್ತಿ ತಿನ್ನತ್ತಲ್ಲ ಆನೆ. ನೀವು ಆ ಜಾಗದಲ್ಲಿ ಹೋಗಿ ಅಕೇಶಿಯನ್ನ ಬೆಳೆಯೋದು, ನೀಲಗಿರಿಯನ್ನ ಹಾಕೋದು, ಇದರಿಂದ ಏನಾಗುತ್ತೆ, ಆನೆಗೆ ಅಲ್ಲಿ ಆಹಾರದ ಕೊರತೆ ಆಗುತ್ತೆ. ಅಲ್ಲಿ ಹುಲ್ಲು ಬೆಳೆಯೋದಿಲ್ಲ ಅಕೇಶಿಯಾ ಮತ್ತೆ ನೀಲಗಿರಿ ತಪ್ಪುಗಳಲ್ಲಿ. ಬೇರೆ ಅಲ್ಲಿ ಆನೆಗೆ ಬೇಕಾದ ಸಸ್ಯ ಜಾತಿಗಳು ಅಲ್ಲಿ ಬೆಳೆಯೋದಿಲ್ಲ. ಅದನ್ನೆಲ್ಲ ನಾವು ಕಡಿದು ಬಿಟ್ಟೆ ನೀಲಗಿರಿ ಮತ್ತೆ ಅಕೇಶಿಯನ್ನ ಹಾಕಿರ್ತೀವಿ. ಸೊ ಈ ಎಲ್ಲ ಕಾರಣದಿಂದ ಅದರಿಂದ ಆನೆಗಳಿಗೆ ಆಹಾರದ ಕೊರತೆ ಉಂಟಾಗೋ ಕಾರಣದಿಂದ ಅದು ಒಳ್ಳೇದಲ್ಲ ಅಂತ ನಾವು ಹೇಳ್ತಾ ಇರೋದು.
ಇದು ಆನೆ ಸಾಕೋದು ಅಂದ್ರೆ ಒಂದು ದೊಡ್ಡ ಶ್ರೀಮಂತರ ಕುಟುಂಬನೇ ಮೇಂಟೈನ್ ಮಾಡಿದಾಗೆ. ಆ, ಅಷ್ಟು ಆ, ತಾಳ್ಮೆ ಬೇಕು, ಅಷ್ಟೊಂದು ಹಣ ಬೇಕು, ಅಷ್ಟೊಂದು ತಿನ್ನೋದಕ್ಕೆ ಕೊಡಬೇಕು. ಆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಎಷ್ಟು ಬಜೆಟ್ ಬೇಕು ಒಂದು ಆನೆಯನ್ನು ಸಾಕೋದಕ್ಕೆ? ಎಷ್ಟು ಬಜೆಟ್ ಆರ್ಥಿಕವಾಗಿ ಇಷ್ಟು ಬೇಕು ಅಂತ ಹೇಳೋದು ಕಷ್ಟ. ಹ್ಮ್. ಈಗ ಒಂದು ಉದಾಹರಣೆ ಕೊಡ್ತೇನೆ ನಾನು. ಹ್ಮ್. ಒಂದು ಆನೆಗೆ ಹ್ಮ್. ಒಂದು ದಿನಕ್ಕೆ ಸುಮಾರು 100ರಿಂದ ಹ್ಮ್. 150 kg ಫುಡ್ ಬೇಕು. ಓಕೆ. ಹುಲ್ಲು ಅದು ಇದು ಅಕ್ಕಿ ಇರೋದು. ಹ್ಮ್. ಸೊ ಒಂದೂವರೆ ಕ್ವಿಂಟಲ್. ಹ್ಮ್. ಹ್ಮ್. ಮತ್ತೆ ಒಂದು 100ರಿಂದ 200 ಲೀಟರ್ ನೀರು ಬೇಕು. ಹ್ಮ್. ಹ್ಮ್. ನೀವು ನೋಡಿದ್ರೆ ಈಗ 1.5 ಕ್ವಿಂಟಲ್ ಅಕ್ಕಿ ಹ್ಮ್. ಅಥವಾ ರಾಗಿ ಹ್ಮ್. ಅಷ್ಟು ಬೇಕಾಗುತ್ತೆ. ಅಷ್ಟಕ್ಕೆ ಎಷ್ಟು ದಿನಕ್ಕೆ ಒಂದು 3-4 ಸಾವಿರ ರೂಪಾಯಿ ಓಕೆ. ಅದರ ಮೇಂಟೆನೆನ್ಸ್ಗೆ ನಮಗೆ ಖರ್ಚು ಹ್ಮ್. ಹ್ಮ್. ಬರ್ತದೆ ಆ, ಆನೆ ಸಾಕೋದ್ರಿಂದ. ಆಗೆಲ್ಲ ಮರದ ಟಿಂಬರ್ಗಳನ್ನ ಎತ್ಸೋದಕ್ಕೆ ಅಂತ ಆನೆಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ರು. ಈಗ ಅದು ಪರ್ಮಿಷನ್ ಇದೆಯಾ ಅದಕ್ಕೆ? ಇಲ್ಲ ಆನೆಗಳ ಕೈಲಿ, ಪ್ರಾಣಿಗಳ ಕೈಲಿ ಅಂತ ಕೆಲಸ ಮಾಡಿಸ್ಬಾರ್ದು ಅಂತ ಏನಾದ್ರು? ಈಗ ಆತರ ಕೆಲಸ ಇಲ್ಲ. ಈಗ ನೋಡಿ, ಪರ್ಮಿಷನ್ ಹೇಳೋದಕ್ಕಿಂತ ಹ್ಮ್. ನಿಮಗೆ ಒಂದು ಆನೆ ಈಗ ಟಿಂಬರ್ ಎಲ್ಲ ಕಡೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಟಿಂಬರ್ ಕಡಿತಾರೆ ಅಂತಿದ್ದಾಗ, ಹ್ಮ್. ಈಗ ಆನೆಗಳೆಲ್ಲಿವೆ ನಮ್ದು ಮುಖ್ಯವಾಗಿ ದುಬಾರಿಯಲ್ಲಿ ಹೌದು. ಒಂದಿಷ್ಟು ಆನೆಗಳಿದೆ, ಹ್ಮ್. ಸಕ್ರೆಬೈಲಲ್ಲಿದೆ, ಹ್ಮ್. ಮತ್ತೆ ಕೊಡಗಲ್ಲಿ ಒಂದು 3-4 ಕಡೆ ಅಲ್ಲಲ್ಲಿದೆ. ಹ್ಮ್. ಅದ್ ಬಿಟ್ರೆ ಬೇರೆ ಕರ್ನಾಟಕ ತುಂಬಾ ನಿಮ್ಗೆಲ್ಲೋ ಸಾಕಾನೆಗಳೇ ಇಲ್ಲ. ಓಕೆ. ಈಗ ನೀವು ಎಲ್ಲೋ ಈಗ ಚಾಮರಾಜನಗರದಲ್ಲಿ ಟಿಂಬರ್ ಕಡಿತಾ ಇದ್ದೀರಿ ಅಂದ್ರೆ, ನೀವು ದುಬಾರಿಯಿಂದ ಆನೆಗಳನ್ನ ಏರ್ಕೊಂಡು ಹ್ಮ್. ಟ್ರಕ್ಗಳಲ್ಲಿ ಹೋಗಿ ಹ್ಮ್. ಅವುಗಳನ್ನ ಅಲ್ಲಿ ಇಳಿಸಿ ಕೆಲಸ ಮಾಡ್ಸೋಕ್ಕಿಂತ ಹ್ಮ್. ಈಗ ಕ್ರೇನ್ಗಳಿದೆ, ಹ್ಮ್. JCBಗಳಿದೆ, ಬೇರೆ ಬೇರೆ ಟೆಕ್ನಾಲಜಿ ಇದೆ. ಹ್ಮ್. ಹ್ಮ್. ಸೊ ಆ ಟೆಕ್ನಾಲಜಿಗಳು ಆನೆಗಳನ್ನ ರಿಪ್ಲೇಸ್ ಮಾಡಿದಾವೆ. ಓಕೆ. ಅದರಿಂದ ಏನಾಗಿದೆ, ಆನೆಗಳ ಅವಶ್ಯಕತೆ ಇಲ್ಲ. ಮೊದಲು ಮಾಡ್ತಿದ್ರು. ಮೊದಲು ಬ್ರಿಟಿಷ್ ಕಾಲದಲ್ಲಿ ಈ ತರ ಯಾವುದೇ ಯಂತ್ರೋಪಕರಣಗಳು ಇರಲಿಲ್ಲ. ಹ್ಮ್. ಹ್ಮ್. ಸುಮಾರು 1980 ತನಕನು ಹೌದು. ಈ ಕ್ರೇನ್ಗಳಾಗ್ಲಿ JCBಗಳಾಗ್ಲಿ ಇರಲಿಲ್ಲ. ಆಗ ಆನೆಗಳೇ ಮುಖ್ಯವಾದ ಆ, ಯಂತ್ರಗಳಂತೆ ಕೆಲಸ ಮಾಡ್ತಿದ್ವು. ಹೌದು. ಈ ಬ್ರಿಟಿಷ್ ಕಾಲದಲ್ಲಿ ದೊಡ್ಡ ದೊಡ್ಡ ಟಿಂಬರ್ಗಳನ್ನ ಹ್ಮ್. ಅದನ್ನೆಲ್ಲ ಇಲ್ಲಿಂದ ಕಡ್ದು ಅದನ್ನ ಹಡಗ್ ತುಂಬಿ ಯುರೋಪಿಗೆ ಹೋಗ್ತಿತ್ತು. ಅಲ್ಲಿ ಇಂಡಸ್ಟ್ರಿಗೆ ಅದು ಯೂಸ್ ಆಗ್ತಿತ್ತು. ಹ್ಮ್. ಅಥವಾ ಇಲ್ಲಿ ರೈಲ್ವೆ ಸ್ಲೀಪರ್ಗಳನ್ನ ಮಾಡ್ಲಿಕ್ಕೆ, ಶಿಪ್ ಹಡಗುಗಳನ್ನ ಕಟ್ಟಲಿಕ್ಕೆ ಹ್ಮ್. ಬೇಕಾಗಿತ್ತು. ಸೊ ಆ ಸಂದರ್ಭದಲ್ಲಿ ಏನ್ ಮಾಡ್ತಿದ್ರು, ಆನೆಗಳನ್ನ ಯೂಸ್ ಮಾಡ್ಕೊಂಡು ಈ ಟಿಂಬರ್ಗಳನ್ನ ಅಲ್ಲಿಗೆ ಸಾಗಿಸ್ತಿದ್ರು. ಓಕೆ. ಈಗ ಅದರ ಅವಶ್ಯಕತೆ ಇಲ್ಲ. ಒಂದು ಅದೇ ತರ ಇಲ್ಲಿ ಆದಿವಾಸಿ ಜನರು, ಹ್ಮ್. ಸೊ ಇವರನ್ನ ಅವರು ಮರ ಕಡ್ಲಿಕ್ಕೆ ನೇಮಿಸ್ಕೊಂಡಿದ್ರು. ಹ್ಮ್. ಇಲ್ಲಿ ಅವ್ರ ಮರ ಕಡಿಯೋರು, ಆನೆಗಳು ಅದನ್ನ ತುಂಬಿಕೊಂಡು ಹೋಗಿ ಹ್ಮ್. ಅಲ್ಲಿ ಅವರ ಇಂಡಸ್ಟ್ರಿಗೆ ಅದು ಯೂಸ್ ಆಗೋದು. ಸೊ ಇದು ಏಷ್ಯಾದ ಎಲ್ಲ ಕಡೆಯಲ್ಲಿ ಆನೆಗಳು ಇದರಿಂದ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾವೆ ಈ ತರ ಟಿಂಬರ್ ಇಂಡಸ್ಟ್ರಿ. ಈಗಿನಂತಲ್ಲ, ಆಗಿನ ಕಾಲದಿಂದ ಕೂಡ ಯಾವುದೇ ಒಂದು ದೊಡ್ಡ ದೇವಸ್ಥಾನ ಕಟ್ಟಬೇಕಂದ್ರೂ ಆನೆಗಳನ್ನ ಬಳಸ್ತಾ ಇದ್ರು. ಯುದ್ಧಕ್ಕೂ ಆನೆಗಳನ್ನ ಬಳಸ್ತಾ ಇದ್ರು. ಎಲ್ಲಾ ದೊಡ್ಡ ದೊಡ್ಡ ಕಾರ್ಯಗಳಿಗೆ ಆನೆಗಳ ಒಂದು ಕಾಮನ್ ಆಗಿ ಹೋಗ್ಬಿಟ್ಟಿತ್ತು. ಈಗ ಅದು ಪರ್ಮಿಷನ್ ಇದೆ, ಆದ್ರೆ ಬಳಸೋದಿಲ್ಲ ಅಂತನಾ? ಬಳಸೋದು ಒಂದು ನೋಡಿ, ಒಂದು ಸುಪ್ರೀಂ ಕೋರ್ಟ್ ಏನಾಗಿದೆ, ಆನೆ ಸವಾರಿ ಮಾಡೋದನ್ನು ಬಂದ್ ಮಾಡಿದ್ದಾರೆ. ಓಕೆ. ಯಾಕೆಂದ್ರೆ ಆನೆಗಳಿಗೆ ಒಂದು ವ್ಯಕ್ತಿತ್ವ ಇದೆ. ನಾವು ಇನ್ನೊಂದು ಪ್ರಾಣಿಗಳ ಮೇಲೆ ಆತರ ಸವಾರಿ ಮಾಡೋದು ತಪ್ಪು ಅಂತ. ಈಗ ನೋಡಿ, ಕರ್ನಾಟಕದಲ್ಲಿ ನೀವು ಇಂಡಿಯಾದಲ್ಲೇ ಎಲ್ಲೋದ್ರೂ ಆನೆ ಸವಾರಿ ಸಿಗುದಿಲ್ಲ. ಆನೆಗಳನ್ನ ನಾವು ಏನ್ ಮಾಡ್ಬೋದು, ನೋಡ್ಬೋದು, ಫೋಟೋ ಹೊಡಿಬೋದು, ಅದಕ್ಕೆ ಆಹಾರ ಕೊಡ್ಬೋದು. ಈ ತರದ ಇದರಿಂದ ನೀವು ಆನೆಗಳ ಜೊತೆ ಇಂಟ್ರಾಕ್ಟ್ ಮಾಡ್ಬೋದು ಹೊರತು ಆನೆ ಮೇಲೆ ಕೂತ್ಕೊಂಡು ಹೋಗೋದು ತಪ್ಪು. ಎಲ್ಲೋ ದಸರಾದಲ್ಲಿ ಮಾವುತರು ಕೂತ್ಕೊಂಡು ಹೋಗೋದು ಬಿಟ್ರೆ ಟೂರಿಸ್ಟ್ ಗಳಿಗೆ ಅಲವು ಇಲ್ಲ. ಅದು ಆನೆ ಸವಾರಿಯನ್ನ ಬ್ಯಾನ್ ಮಾಡಲಾಗಿದೆ. ಅದೇ ರೀತಿ ಟಿಂಬರ್ ಇದ್ರು ಕೂಡ ಈಗ ನಿಮ್ಗೆ ಬೇರೆ ಟೆಕ್ನಾಲಜಿ ಇದೆ, ಬೇರೆ ಯಂತ್ರೋಪಕರಣಗಳಿದೆ. ನಾವು ಆನೆಗಳನ್ನ, ನಮ್ಗೆ ಅದು ಕಾಸ್ಟ್ಲಿ. ಆನೆಗಳನ್ನ ಇದ್ ಮಾಡಿ ನಾವು ಟಿಂಬರ್ ಮಾಡೋದು ತುಂಬಾ ಕಾಸ್ಟ್ಲಿ, ಮಾಡೋ ಅವಶ್ಯಕತೆ ಇಲ್ಲ. ಆನೆಗಳನ್ನ ಯೂಸ್ ಮಾಡಬಾರ್ದು ಅನ್ನೋ ಬಗ್ಗೆ ನೋಡ್ಬೇಕು. ನಂಗೆ ತೀರಾ ಮಾಹಿತಿ ಇಲ್ಲ. ಆನೆಗಳನ್ನ ಯೂಸ್ ಮಾಡಬಾರ್ದು ಕಾನೂನಲ್ಲಿ ಏನಿದೆ ಅಂತ ನಂಗೆ ಅಷ್ಟು ಮಾಹಿತಿ ಇಲ್ಲ. ಓಕೆ. ಈಗ ಒಂದು ಆನೆ ನಮ್ಮನ್ನ ಅಟ್ಯಾಕ್ ಮಾಡ್ತಾ ಇದೆ, ಎದುರುಗಡೆನೆ ಇದೆ, ಓಡ್ ಬರ್ತಾ ಇದೆ ನಮ್ಮನ್ನ ಅಟ್ಯಾಕ್ ಮಾಡೋದಕ್ಕೆ, ನಾವು ಪಾಲಿಸಬೇಕಾದ ಕ್ರಮಗಳೇನು ತಪ್ಪಿಸ್ಕೊಳ್ಳೋದಕ್ಕೆ? ನೋಡಿ, ಆನೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತದೆ ಅಂದ್ರೆ ಅದು ನಾವು ಆನೆಗೆ ತುಂಬಾ ಹತ್ತಿರದಲ್ಲಿ ಇರ್ತೇವೆ ಅಂತ ಅರ್ಥ. ಓಕೆ. ನಾನು ಇಲ್ಲಿವರೆಗೆ ನೋಡಿದ ಎಲ್ಲ ಸಿಚುವೇಶನ್ ನಲ್ಲಿ ಏನಾಗಿದೆ ಅಂದ್ರೆ ಆಕ್ಸಿಡೆಂಟಲ್. ಈಗ ಆನೆ ಎಲ್ಲೋ ಬರ್ತಾ ಇರುತ್ತೆ, ನಾವು ಹೋಗ್ತಾ ಇರ್ತೀವಿ, ನನಗೆ ಆನೆ ಇದೆ ಅಂತ ಗೊತ್ತಾಗೋದಿಲ್ಲ, ಆನೆಗೆ ನಾನಿದ್ದಾನೆ ಅಂತ ಗೊತ್ತಾಗೋದಿಲ್ಲ. ಸೊ ಇಬ್ರು ತುಂಬಾ ಹತ್ರ ಬಂದಿರ್ತೀವಿ. ಹತ್ರ ಬಂದಾಗ ಆನೆಗಳು ಏನ್ ಮಾಡ್ತವೆ, ಅವು ಹಿಂತಿರುಗಿ ಓಡೋದು. ಕೆಲವು ಆನೆಗಳು ಓಡೋಗ್ತವೆ, ಕೆಲವು ಆನೆಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವೆ. ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಯೋಚನೆ ಮಾಡುವಷ್ಟು ತಾಳ್ಮೆ ನಮ್ಗೆ ಇರುವುದಿಲ್ಲ. ಹಾಗೆ ಓಡ್ಬೇಕು, ಹೀಗೆ ಓಡ್ಬೇಕು ಅಂತ ಕೆಲವರು ಹೇಳ್ತಾರೆ. ಈಗ ನೋಡಿ, ಆನೆ ನಿಮ್ಮಿಂದ 10 ಮೀಟರ್ ಎದುರಲ್ಲಿ ಸಿಕ್ಕಿದೆ,
ಸಡನ್ ಆಗಿ ಆನೆ ನಿಮ್ ಕಂಡಿದೆ, ನಿಮ್ಗೆ ಶಾಕ್ ಆಯ್ತು, ನಿಮ್ ಕಾಲು ಕೂಡ ಓಡ್ಲಿಕ್ಕೆ ಆಗುದಿಲ್ಲ ಆ ಶಾಕ್ ಅಲ್ಲಿ. ಆ ಶಾಕಿಂದ ಹೊರಗೆ ಬರೋದಕ್ಕೆ ಟೈಮ್ ಬೇಕು. ಹೌದು. ಸೊ ನೀವು ಹೆಂಗಾದ್ರೂ ಮಾಡಿ ಓಡಕ್ಕೆ ಸಾಧ್ಯ ಅಂತ ನೋಡ್ತೀರಿ. ಈಗ ನೀವು ಇದೇ ಜೇನ್ ಕುರುಬ್ರು ಇವ್ರನ್ನ ನೋಡಿದ್ರೆ ಇವ್ರು ಮರ ಹತ್ಕೊಂಡ್ಬಿಡ್ತಾರೆ. ಮರ ಹತ್ತುವ ಸ್ಕಿಲ್ ಚೆನ್ನಾಗಿದೆ ಅವ್ರಿಗೆ. ಹೌದು. ಸೊ ಆನೆ ಬಂದ ತಕ್ಷಣ ಮರ ಹತ್ಕೊಂಡ್ಬಿಡ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಕಾಫಿ ತೋಟದಲ್ಲಿ ಆನೆ ಬಂದ ತಕ್ಷಣ ಕಾಫಿ ಗಿಡದ ಒಳಗಡೆ ನುಗ್ಗಿ ಪಾಸ್ ಆಗ್ಬಿಡ್ತಾರೆ. ಆನೆ ಕಣ್ಣಿಗೆ ಬೀಳ್ಬಾರ್ದು ನೀವು. ಹೌದೌದು. ಆನೆ ಕಣ್ಣಿಗೆ ಬಿದ್ದ ತಕ್ಷಣ ಅದು ನಿಮ್ ಫಾಲೋ ಮಾಡ್ಕೊಂಡ್ ಬರೋ ಚಾನ್ಸಸ್ ಇದೆ. ಎಲ್ಲದೂ ಬರುತ್ತೆ ಅಂತಲ್ಲ, ಕೆಲವು ಆನೆಗಳು ಬರ್ತವೆ. ಸೊ ನೀವು ಆನೆ ಕಣ್ಣಿಗೆ ಬರದೇ ಇರೋ ತರ ಓಡ್ಬೇಕು. ಇನ್ನೊಂದು ಬೀಳ್ಬಾರ್ದು. ಈ ಏನಾದ್ರು ಬಿದ್ರೆ ಆನೆ ನಮ್ಮನ್ನ ಅಟ್ಯಾಕ್ ಮಾಡೋದು ಸುಲಭ. ಆದಷ್ಟು ಮಾಡಿ ಓಡ್ಬೇಕು, ಬೀಳ್ಬಾರ್ದು. ಮತ್ತೆ ಅಡ್ಡ ಓಡ್ಬೇಕು ಅಂತಾರೆ, ನೇರವಾಗಿ ಓಡ್ಬೇಕು ಅಂತಾರೆ, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಒಂದು ಓಡ್ಲೇಬೇಕು, ಹೌದು, ಬೀಳ್ಬಾರ್ದು. ಇನ್ನೊಂದು ಆನೆ ಕಣ್ಣಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ನೋಡ್ಬೇಕು. ಬಟ್ ಇಷ್ಟೊಂದು ನಾವು ಆ ಸಮಯದಲ್ಲಿ ಯೋಚನೆ ಮಾಡ್ಲಿಕ್ಕೆ ಆಗ್ತದೆ ಇಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಇದ್ರಲ್ಲಿ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಾವು ನಿರ್ಧಾರ ತಗೊಂಡಾಗ್ಬೇಕು, ಓಡಾಗಿರ್ಬೇಕು. ಇನ್ನೊಂದು ನಾನು ಒಂದು ಆಫ್ರಿಕನ್ ಆನೆದು ಒಂದು ವಿಡಿಯೋ ನೋಡ್ತಾ ಇದ್ದೆ. ಅಲ್ಲಿ ಟೂರಿಸ್ಟ್ ಕೂತಿರ್ತಾರೆ, ಆನೆ ಅಟ್ಯಾಕ್ ಮಾಡಕ್ ಬರ್ತಾರೆ. ಬಂದಾಗ ಇವ್ರು ಯಾರು ಗೈಡ್ ಇರ್ತಾರಲ್ಲ ಅವರು ಎದ್ ನಿಂತು, ಅವ್ರ ಚೇರ್ ಇರುತ್ತೆ ಕಬ್ಬಿಣದ್ದು, ಅದ್ರಲ್ಲಿ ದೊಡ್ಡದಾಗಿ ಸೌಂಡ್ ಮಾಡ್ತಾರೆ. ಆ ಬಂದಾನೆ ಅಲ್ಲೇ ನಿಂತ್ಕೊಂಡು ವಾಪಸ್ ಹೋಗ್ಬಿಡುತ್ತೆ. ಆತರ ಏನಾದ್ರು ಆತರ ಇರ್ಬೋದು. ನಾ ಹೇಳಿದ್ನಲ್ಲ, ಮತ್ತೆ ಆನೆಗಳ ಸ್ವಭಾವ ಅನ್ನೋದು ಇಂಡಿವಿಜುವಲಿ. ಈಗ ನೀವು ಕೆಲವು ಆನೆಗಳು ನೀವು ಹತ್ರ ಹೋದ್ರೆ ಏನು ಮಾಡೋದಿಲ್ಲ. ಆನೆಗಳು ನಿಮ್ ಪಕ್ಕದಲ್ಲೇ ಪಾಸ್ ಆಗಿರೋ ನಾವು ಕೆಲವು ಆನೆಗಳನ್ನು ನೋಡಿದೀವಿ. ಇನ್ನು ಕೆಲವು ಆನೆಗಳು 100 ಮೀಟರ್ ದೂರದಿಂದಾನೇ ನಿಮ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತವೆ. ಇನ್ನು ಕೆಲವು ಆನೆಗಳು, ಕೆಲವು ವಿಡಿಯೋಗಳು ಹರಿದಾಡ್ತಾ ಇದಾವೆ. ಅಲ್ಲಿ ತಮಿಳ್ನಾಡು ಯಾವ್ದು ಒಬ್ಬ ಹೋಗಿ ಆನೆ ಹತ್ರ ನಿಂತ್ಕೊಂಡಿದೆ ರೋಡ್ ಸೈಡ್, ಇವನು ಹೋಗಿ ಆಕ್ಷನ್ ಮಾಡ್ತಾನೆ, ಕೈ ಮುಗಿತಾನೆ ಎಲ್ಲ ಮಾಡೋ ವಿಡಿಯೋ. ಸೊ ಕೆಲವು ಸಂದರ್ಭಗಳಲ್ಲಿ ಆನೆಗಳೇನು ಮಾಡೋದಿಲ್ಲ. ಮನುಷ್ಯರು ಬಂದ ತಕ್ಷಣ ಅವುಗಳು ಮೂಡಿದ್ದೆ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಮೂಡಿರುತ್ತೆ, ಅಥವಾ ಅವ್ರ ಸ್ವಭಾವ ಹಂಗಿರ್ಬೋದು. ಈಗ ನಮ್ಮಲ್ಲೇ ನೋಡಿ, ಕೆಲವರು ತುಂಬಾ ಸಾಫ್ಟ್ ಆಗಿರ್ತಾರೆ, ಅವರು ಯಾರಿಗೇನು ಬೈಯೋದಿಲ್ಲ, ಏನು ಕೋಪ ಮಾಡ್ಕೊಳ್ಳೋದಿಲ್ಲ, ಆ ತರದವ್ರು. ಇನ್ನು ಕೆಲವರು ಚೂರ ಏನೋ ನೀವು ಕಿಟ್ಲೆ ಮಾಡಿದ್ರೆ ನಿಮ್ಗೆ ಹೊಡಿಯಕ್ ಬರ್ತಾರೆ. ಹೌದು. ಸೊ ಆ ತರ ಸ್ವಭಾವ. ನಾವು ಇದು ಹಿಂಗೆ ಆನೆ ಹಿಂಗೆ ಮಾಡ್ತದೆ ಹಂಗೆ ಮಾಡ್ತದೆ ಅನ್ನೋದು ಪೂರ್ತಿಯಾಗಿ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅವು ಕೂಡ ಒಂದು ವೈಯಕ್ತಿಕವಾದ ಜೀವನ ಇರ್ತದೆ, ಇಂಡಿವಿಜುವಲ್ಸ್. ಅವು ಎಲ್ಲ ಆನೆನು ಹಿಂಗೆ ಮಾಡುತ್ತೆ ಎಲ್ಲ, ಅಥವಾ ಆನೆ ಹಿಂಗ್ ಮಾಡೋದಿಲ್ಲ ಅಂತ ಹೇಳೋದು ಸುಲಭ ಅಲ್ಲ. ಅದು ಪ್ರತಿಯೊಂದು ಆನೆಯ ಕೇಸ್ ಮೇಲೆ ಕೇಸ್ ಬೈ ಕೇಸ್ ಡಿಸೈಡ್ ಮಾಡ್ಬೇಕು. ಓಕೆ, ನೀವು ಆನೆ ಮತ್ತೆ ಮನುಷ್ಯರ ಬಾಂಧವ್ಯದ ಕುರಿತು PhD ಅನ್ನ ಮಾಡಿದ್ದೀರಾ. ಆ ಒಡನಾಟ ಹೇಗಿರುತ್ತೆ? ನೀವು ನೋಡಿರೋ ಉದಾಹರಣೆಗಳು ಯಾವ್ದಾದ್ರು ಇದೆಯಾ ಅಂತ? ನಾನು ಮೋಸ್ಟ್ಲಿ PhD ಮಾಡ್ಬೇಕಾದ್ರೆ ನನ್ನ ಫೀಲ್ಡ್ ವರ್ಕ್ ಇದ್ದಿದ್ದು ಇಲ್ಲೇ ನಾಗರಹೊಳೆ ಈ ಭಾಗದಲ್ಲಿ. ಸೋಮಣ್ಣವ್ರು ಇದ್ರು, ಎಲ್ಲ ಇದ್ರು. ಸೊ ಇಲ್ಲಿ ಜನಗಳು ಹೇಗೆ ಆನೆ ಜೊತೆ ಬದುಕ್ತಾರೆ ಅನ್ನೋದನ್ನ ನಾನು ಅಭ್ಯಾಸ ಮಾಡ್ತಾ ಇದ್ದೆ. ಯಾಕೆಂದ್ರೆ ಈ ಮಾನವ ಮತ್ತು ಆನೆ ಸಂಘರ್ಷ ಅನ್ನೋದು ಮುಂದೆ ಜಾಸ್ತಿ ಆಗ್ತಾ ಹೋಗುತ್ತೆ ಹೋದಂಗೆ. ನಾವು ಆನೆಗಳ ಜೊತೆ ಹೇಗೆ ಬದುಕಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು 100-200 ವರ್ಷ ಆದ್ರೂ ಕಂಟಿನ್ಯೂ ಇರುವಂತ ಒಂದು ಸಮಸ್ಯೆ. ಅದಕ್ಕೆ ಈಗ ಆಲ್ರೆಡಿ ನಮ್ಮಲ್ಲಿ ಒಂದಿಷ್ಟು ಜ್ಞಾನ ಇದೆ. ಅದು ಈ ಜೇನು ಕುರುಬ ಜನಾಂಗದಲ್ಲಿ ಆ ಜ್ಞಾನ ಇದೆ, ಅಥವಾ ಇಲ್ಲಿ ಕಾಡಲ್ಲಿ ಬರುತ್ತಿರುವ ಎರವ, ಬೆಟ್ ಕುರುಬ, ಸೋಲಿಗ, ಈ ತರ ಇವರಲ್ಲಿ ಆ ಜ್ಞಾನ ಇದೆ. ಅವ್ರು ಹೇಗೆ ಬದುಕ್ತಾರೆ ಅನ್ನೋ ಆ ಜ್ಞಾನವನ್ನ ನಾವು ಅದನ್ನ ಒಂದು ಬುಕ್ ರೂಪದಲ್ಲಿ, ಒಂದು ಟೆಕ್ಸ್ಟ್ ರೂಪದಲ್ಲಿ ಸಂಗ್ರಹ ಮಾಡಿಡುವಂಥದ್ದು. ಅದನ್ನ ನೋಡಿದಾಗ ನಾನು ಆಗ್ಲೇ ಹೇಳಿದಾಗೆ, ಒಂದು ಅವರಿಗೆ ಆನೆಗೆ ಇಂಡಿವಿಜುವಲ್ ಈ ಆನೆ ಹೀಗೆ ಅನ್ನೋ ಒಂದು ಕಲ್ಪನೆ ಇರುತ್ತೆ. ಈ ಆನೆ ಓಡಿಸ್ಕೊಂಡ್ಬರುತ್ತೆ, ಈ ಆನೆ ಏನು ಮಾಡುದಿಲ್ಲ, ಈ ಆನೆ ಇಷ್ಟೇ ದೂರ ಓಡಿಸ್ಕೊಂಡ್ಬರುತ್ತೆ. ಸೊ ಈ ತರದ ಒಂದು ನಾಲೆಜ್ ಇದೆ. ಅದು ಬಹಳ ಮುಖ್ಯ ಆನೆ ಜೊತೆ ಬದುಕಬೇಕಾದ್ರೆ. ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ತೀರಾ. ಈಗ ಒಂದು ಆನೆ ಅಲ್ಲಿ ಬರ್ತಾ ಇದ್ ನೋಡಿದಾಗ ನೀವು ಓಡ್ಬೇಕು ಅಥವಾ ಸೈಡ್ಗೆ ಹೋಗ್ಬೇಕು ಮತ್ತೇನೋ ಮಾಡ್ಬೇಕು ಅನ್ನೋದು ನಿಮ್ಮ ನಾಲೆಜ್ ಮೇಲೆ ಡಿಸೈಡ್ ಆಗುತ್ತೆ. ಎರಡನೇದಾಗಿ ಸ್ಕಿಲ್. ಆನೆ ಬಂದಾಗ ಏನ್ ಮಾಡ್ಬೇಕು ಅನ್ನೋ ಸ್ಕಿಲ್. ಒಂದು ಮರ ಹತ್ತಿರ ಅಥವಾ ನಿಮ್ಮ ಕಣ್ಣು, ಕಿವಿ, ಮೂಗು ಇದನ್ನೆಲ್ಲ ಓಪನ್ ಮಾಡ್ಕೊಂಡು ಹೇಗೆ ನೀವು ಕಾಡಲ್ಲಿ ಹೋಗ್ಬೇಕಾದ್ರೆ ಇನ್ಸ್ಟಿಂಕ್ಟ್ ಅಂತಾರಲ್ಲ, ಆನೆ ಇದೆ ಅಂತ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ, ಇಲ್ಲಿ ಆನೆ ಇದೆ ಅಂತ. ಅವ್ರು ಜೇನ್ ತೆಗಿಯೋಕೆ ರಾತ್ರಿ ಹೋಗ್ತಾರೆ, ಅವ್ರಿಗೆ ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಆನೆ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಆ ದಾರಿನ ಅವಾಯ್ಡ್ ಮಾಡ್ತಾರೆ, ಬೇರೆ ದಾರಿನ ತಗೋತಾರೆ. ಸೊ ಇದು ಹೇಗೆ ಬಂತು ಅಂತ, ಈ ತರ ನಾಲೆಜ್ಗಳನ್ನ ಹೇಗೆ ಅವರು ತಗೊಂಡ್ರು ಅಂತ, ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಆನೆಗಳ ಜೊತೆ ಬದುಕೋದು ಹೇಗೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು ಅಂತ.
ಹಾ, ಈಗ ನೋಡಿ, ಈಗ ಆನೆ ಪಳಗ್ಸೋದು ಅಂತ ಅಂದ್ನಲ್ಲ, ಹ್ಮ್. ಈ ಆನೆಗಳನ್ನ ಪಳಗ್ಸೋದು ಎಷ್ಟು ಮುಖ್ಯ ಅಂತ ಅಂದ್ರೆ, ಹ್ಮ್. ನಾನು ದುಬಾರಿಯಲ್ಲಿ ರಿಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಒಬ್ರು ಮಾವುತ ಹತ್ರ ಮಾತಾಡ್ತಾ ಇದ್ದೆ. ಹ್ಮ್. ಅಲ್ಲಿ ಸುಭಾಷ್ ಅಂತ ಒಂದು ಆನೆ ಇತ್ತು. ಹ್ಮ್. ಅದನ್ನ ಅವರು ಹಿಡ್ಕೊಂಡ್ಬಂದು ಸುಮಾರು ಆಗ 1.5 ವರ್ಷ ಏನೋ ಆಗಿತ್ತು. ಹ್ಮ್. ಹ್ಮ್. ಅದು ಜಸ್ಟ್ ಕ್ರಾಲಿಂದ ಹೊರಗೆ ಬಂದು ಹ್ಮ್. ಟೂರಿಸ್ಟ್ ಎಲ್ಲ ಬರೋ ಜಾಗದಲ್ಲಿ ನಿಂತ್ಕೊಂಡು ಹೋಗ್ತಿತ್ತು. ಅದಕ್ಕಿನ್ನೂ ತುಂಬಾ ಭಾಷೆ ಪೂರ್ತಿ ಬರ್ತಿರ್ಲಿಲ್ಲ. ಹ್ಮ್. ಈ ತರ ಸೊಂಡ್ಲೆತ್ತೋದು ಹ್ಮ್. ಆ ತರ ಎಲ್ಲ ಅರ್ಥ ಆಗ್ತಾ ಇರ್ಲಿಲ್ಲ. ಬಟ್ ಮಾವುತನ್ ಜೊತೆ ಒಂದ್ ತರದ ಕಮ್ಯುನಿಕೇಶನ್ ಮಾಡಕ್ಕೆ ಅದಕ್ಕೆ ಅರ್ಥ ಆಗ್ತಾ ಇತ್ತು ಆ ಆನೆಗೆ. ನಾನು ಅದ್ರದ್ದು ಅಂದ್ರೆ, ನೀವು ಅಲ್ಲಿ ಹೋಗಿ ನೋಡಿದಾಗ ಹ್ಮ್. ಪ್ರತಿಯೊಂದು ಆನೆಗೂ ಒಂದು ಹಿಸ್ಟ್ರಿ ಇದೆ. ನೀವು ಈ ಹಿಡ್ಕೊಂಡ್ ಬಂದಿರ್ತಾರಲ್ಲ ದಸರಾ ಆನೆಗಳು ಅಂತ ನಾವು ಎಂತೀವಲ್ಲ, ಹ್ಮ್. ಅದಕ್ಕೆ ಪ್ರತಿಯೊಂದು ಆನೆಗೂ ಒಂದು ಇತಿಹಾಸ ಇದೆ. ಹ್ಮ್. ಈಗ ಸುಭಾಷ್ ಅನ್ನೋ ಆನೆನೇ ಉದಾಹರಣೆ ತಗೊಳ್ಳೋದಾದ್ರೆ, ಹ್ಮ್. ಅವ್ರು ಮಾವುತರೇ ಹೇಳಿದ ಪ್ರಕಾರ ಕೊಡಗಿನಲ್ಲಿ ಈ ಆನೆ 9 ಜನನ ಸಾಯಿಸಿತ್ತು. Okay. 9 ಜನನ. ಹ್ಮ್. ಕೆಲವು ನಾಯಿಗಳನ್ನ ಸಾಯಿಸಿತ್ತು. ಹ್ಮ್. ಅದು ಯಾಕೆ ಆಗ ಸಾಯಿಸಿದೆ ಅನ್ನೋದಕ್ಕೆ ಗೊತ್ತಿಲ್ಲ. ಅದಕ್ಕೆ ಯಾರು ಗುಂಡು ಹೊಡೆದಿರ್ಬೋದು, ಮೊದಲು ಹ್ಮ್. ಹ್ಮ್. ತೊಂದರೆ ಕೊಟ್ಟಿರ್ಬೋದು. ಹ್ಮ್. ಇದರಿಂದ ಮನುಷ್ಯರು ನೋಡಿದ್ರೆ ಅದಕ್ಕೆ ತುಂಬಾ ಕೋಪ ಇರ್ಬೋದು. ಹೌದು. ಸೊ ಓಡಿಸ್ಕೊಂಡು ಹೋಗಿ ಸಾಯಿಸಿರ್ಬೋದು. ಹ್ಮ್. ಬೇರೆ ಬೇರೆ ಕಾರಣಗಳಿರ್ತವೆ. ಹ್ಮ್. ಯಾಕೆಂದ್ರೆ ಅವು ಕೂಡ ಯೋಚನೆ ಮಾಡುವಂತಹ ಒಂದು ಜೀವಿಗಳು ಹೌದು. ಆನೆಗಳು. ಹ್ಮ್. ಬುದ್ಧಿ ತುಂಬಾ ಜಾಸ್ತಿ, ಬುದ್ಧಿಶಕ್ತಿ ತುಂಬಾ ಜಾಸ್ತಿ ಇರ್ತದೆ ಹ್ಮ್. ಆನೆಗಳಿಗೆ. ಅದನ್ನ ಅವರು ಮನುಷ್ಯರನ್ನ ಓಡಿಸ್ಬೇಕಲ್ಲ, ಹ್ಮ್. ಅದಕ್ಕೆ ಆನೆನ ಹಿಡಿದ್ರು. ಹ್ಮ್. ಹ್ಮ್. ಹಿಡ್ಕೊಂಡ್ಬಂದು ಅದನ್ನ ದುಬಾರೆ ಕ್ಯಾಂಪ್ ಅಲ್ಲಿ ಇಟ್ರು. ಹ್ಮ್. ಅಲ್ಲಿ ಅವರು ಮಾವುತ್ ಗಣೇಶ್ ಅಂತ ಹ್ಮ್. ಅವರು ಆನೆಯನ್ನ ಪಳಗಿಸೋ ಜವಾಬ್ದಾರಿ ಅವ್ರಿಗೆ ಬಿತ್ತು. ಓಕೆ. ಸೊ ಅವರು 1.5 ವರ್ಷದಲ್ಲಿ ಸುಮಾರಾಗಿ ಆನೆಯನ್ನು ಪಳಗಿಸಿ ಹ್ಮ್. ಕರ್ಕೊಂಬಂದ್ರು. ಆಮೇಲೆ ಅವ್ರು ತೋರಿಸ್ತಾ ಇದ್ರು ನಂಗೆ, ಅದರಲ್ಲಿ ಆ ಸಣ್ಣ ಸಣ್ಣ ಗುಂಡಿನ ಚೂರುಗಳು ಆನೆ ಚರ್ಮದಲ್ಲಿರೋದು. ಓಕೆ. ಸೊ ಅದಕ್ಕೆ ಮೊದಲೇ ಅವುಗಳು ಶೂಟ್ ಮಾಡಿರೋದು ಅದೆಲ್ಲ. ಹ್ಮ್. ಸೊ ಅವ್ರು ಹೇಳ್ತಾ ಇದ್ರು, ಈಗಲೂ ಕೂಡ ಅದು ಮನುಷ್ಯರು ಕಂಡ್ರೆ ಆಗಲ್ಲ ಅಷ್ಟು. ಹ್ಮ್. ಮನುಷ್ಯರು ಕಂಡ್ರೆ ತುಂಬಾ ಕೋಪ ಬರುತ್ತೆ ಆನೆಗೆ ಹ್ಮ್. ಅಂತ. ಬಟ್ ಅವ್ರ ಮಾವುತರ ಜೊತೆಗೆ ಅದು ಚೆನ್ನಾಗಿತ್ತು. ಹ್ಮ್. ಹ್ಮ್. ಇದು ಮಾಡ್ಕೊಂಡು. ಹ್ಮ್. ಇಲ್ಲಿ ಆನೆ ಮತ್ತು ಮನುಷ್ಯರ ಬಾಂಧವ್ಯದ ಬಗ್ಗೆ ಹ್ಮ್. ಅಧ್ಯಯನ ಮಾಡ್ಬೇಕಾದ್ರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲೊಂದು ಹಾಡಿದೆ, ಗದ್ದೆ ಹಾಡಿ ಅಂತ, ಹ್ಮ್. ಹ್ಮ್. ನಾಗರಹೊಳೆಯಲ್ಲಿ. ಸೊ ಅಲ್ಲಿ ಒಬ್ರು ಮಹಿಳೆಯವ್ರ ಹತ್ರ ಮಾತಾಡ್ತಾ ಇದ್ದೆ. ಹ್ಮ್. ಅವ್ರಿಗೊಂದು 60 ವರ್ಷ ಆಗಿರ್ಬೋದು. ಹ್ಮ್. ಅವರು 2 ಕಾಲು ಸರಿ ಇರ್ಲಿಲ್ಲ. ಓಕೆ. ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಇಲ್ಲಿ ಆನೆ ಬಂದ್ರೆ ಏನ್ ಮಾಡ್ತೀರಾ ಅಂತೆಲ್ಲ ಕೇಳ್ತಾ ಇದ್ದೆ. ಅವ್ರಂದ್ರು, ನಾವು ಬೇಸಿಗೆಯಲ್ಲಿ ಮನೆಯಿಂದ ಹೊರಗಡೆನೆ ಮಲಗ್ತೀವಿ. ಹ್ಮ್. ಮನೆ ಒಳಗಡೆ ಸೆಕೆ ಜಾಸ್ತಿ ಇರುತ್ತೆ, ಹ್ಮ್. ಹೊರಗಡೆ ತಂಪಾಗಿ ಗಾಳಿ ಬರ್ತಾ ಇರುತ್ತೆ, ಹ್ಮ್. ಆನೆಗಳು ಬರ್ತವೆ ಇಲ್ಲಿ ಹ್ಮ್. ಅಂತಂದ್ರು. ನಂಗೆ ಒಂದ್ಸಲ ಶಾಕ್ ಆಯ್ತು. ಹ್ಮ್. ಆನೆಗಳು ಬರ್ತಾ ಇದ್ರೆ ಮತ್ತೆ ಇಲ್ಲೇ ಹೊರಗಡೆ ಮಲಗ್ತಾರಲ್ಲ ಮನೆಯಿಂದ ಅಂತ. ಅವ್ರು ಹೇಳಿದ್ರು, ಇಲ್ಲ, ಆನೆಗಳು ಮೊನ್ನೆನೆ ಒಂದು ಆನೆ ಬಂತು. ಹ್ಮ್. ಬಂದು ನಾನು ಒಂದಿಷ್ಟು ಕುಂಬಳಕಾಯಿ ಗಿಡ ಹಾಕಿದ್ದೆ, ಕುಂಬಳಕಾಯಿ ತಿಂತ ಇತ್ತು. ಹ್ಮ್. ನಂಗೆ ಎಚ್ಚರ ಆಯ್ತು. ಹ್ಮ್. ಮಕ್ಕಳನ್ನೆಲ್ಲ ಮನೆ ಒಳಗೆ ಕಳಿಸ್ದೆ. ಹ್ಮ್. ಕಳಿಸ್ಬಿಟ್ಟು ನಾನು ಆನೆಗೆ ಹೇಳಿದೆ, ನೋಡು, ನೀನು ಬಂದು ಇಲ್ಲೆಲ್ಲ ತೊಂದರೆ ಕೊಡ್ಬೇಡ ನಮ್ಗೆ. ಹ್ಮ್. ಮಕ್ಕಳು ಮರಿ ಎಲ್ಲ ಮಲ್ಕೊಂಡಿದ್ದಾರೆ ಇಲ್ಲಿ. ಹ್ಮ್. ನಿಂಗೆ ಬೇಕಾದ್ರೆ ಆ ಕುಂಬಳಕಾಯಿ ತಿನ್ಕೊಂಡು ಹೋಗು. ಹ್ಮ್. ನಂಗೇನ್ ಬೇಡ ಅದು. ಹ್ಮ್. ಆದ್ರೆ ನಮ್ಗೇನು ತೊಂದರೆ ಕೊಡ್ಬೇಡ, ನೀವು ಹೋಗು ಅಂತ ಹೇಳಿದೆ ಅಂತ ಅಂದ್ರು. ಹ್ಮ್. ಅವ್ರು ಹೇಳಿದ ತಕ್ಷಣ ಆನೆ ಹೊರಟೋಯ್ತಂತೆ. ಹ್ಮ್. ಹ್ಮ್. ಸೊ ಇವರಿಗೆ ಆನೆ ಜೊತೆ ಒಂದು ಕಮ್ಯುನಿಕೇಟ್ ಮಾಡುವ ಒಂದು ಸ್ಕಿಲ್ ಇದೆ. ಹೌದು. ಆನೆ ಜೊತೆ ಒಂದು ಸಂವಾದವನ್ನು ನಡೆಸುವ ಹ್ಮ್. ಒಂದು ಸ್ಕಿಲ್ ಇರೋದ್ರಿಂದ ಹ್ಮ್. ಅವರಿಗೆ ಆನೆ ಜೊತೆ ಬದುಕೋದು ಈಸಿ. ಓಕೆ. ನಾವು ಕಾಡಿನಿಂದ ಹೊರಗಡೆ ಬಂದಿರುವ ನಾವು ಹ್ಮ್. ನಾಗರಿಕರು ಏನೆಲ್ಲ ಕರ್ಕೋತೀವಿ ನಮ್ಮನ್ನ, ಹ್ಮ್. ನಾವು ಆ ಸ್ಕಿಲ್ ಅನ್ನ ಕಳ್ಕೊಂಡಿದ್ದೇವೆ. ಹೌದು. ಆನೆ ಆಗ್ಲಿ ಬೇರೆ ಪ್ರಾಣಿಗಳ ಜೊತೆ ಒಂದು ಸಂವಾದವನ್ನು ಮಾಡುವ ಹ್ಮ್. ಒಂದು ಮನಸ್ಥಿತಿಯನ್ನು ಕಳ್ಕೊಂಡಿದ್ದೇವೆ. ಹ್ಮ್. ಆ ಪರಿಣಿತಿಯನ್ನು ಕಳ್ಕೊಂಡಿದ್ದೇವೆ. ಓಕೆ. ಸೊ ಆದ ಕಾರಣ ನಮ್ಗೆ ಆನೆಗಳ ಜೊತೆ ಬದುಕೋದು ಕಷ್ಟ. ಸ್ನೇಹಿತರೆ, ನೋಡಿದ್ರಲ್ಲ, ಆನೆಗಳು ಅಂದ್ರೆ ಅವುಗಳದ್ದೇ ಆದ ವ್ಯಕ್ತಿತ್ವ ಇರುತ್ತೆ, ಅವುಗಳಿದೇ ಆದ ಸ್ವಾಭಿಮಾನಗಳು ಇರುತ್ತೆ, ಅವುಗಳದ್ದೇ ಆದ ಒಂದು ಕ್ಯಾರೆಕ್ಟರ್ ಇರುತ್ತೆ. ಅವುಗಳಿಗೆ ನೋವು ಮಾಡಿದ್ರೆ ಮನುಷ್ಯರಿಗೂ ನೋವು ಮಾಡುತ್ತೆ, ಅವುಗಳನ್ನ ಪ್ರೀತಿಯಿಂದ ಮಾತಾಡಿಸಿದ್ರೆ ಮನುಷ್ಯರನ್ನು ಕೂಡ ಹಾಗೆ ನೋಡುತ್ತೆ. ಹಾಗಾಗಿ ಆನೆಗಳು ಮತ್ತೆ ಮನುಷ್ಯರ ಒಡನಾಟದ ಬಗ್ಗೆ ಇಷ್ಟು ಹೊತ್ತು ನಮಗೆ ಸವಿಸ್ತಾರವಾಗಿ ಅವುಗಳ ಬಗ್ಗೆ ಹೇಳ್ಕೊಟ್ಟಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ದೀಪಕ್ ಸರ್, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನನಗೆ ನಿಮ್ಮ ಜೊತೆ ಆನೆಗಳ ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮ ಚಾನೆಲ್ಗೆ, ನಿಮಗೆ ಎಲ್ಲರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್.